ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಏಪ್ರಿಲ್ 1 ಸಾಮಾನ್ಯವಾಗಿ ಫೂಲ್ ಸ್ಟೇ ಅಂತ ಹೇಳಿ ಕೆಲವರು ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯ ಕೇಂದ್ರ ಸರ್ಕಾರ ಏಪ್ರಿಲ್ ಫೂಲ್ಗಳನ್ನಾಗಿ ಮಾಡಿಲ್ಲ ಜನರನ್ನ, ಬದಲಾಗಿ ಏಪ್ರಿಲ್ ಶಾಕ್ ನೀಡಿದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದಷ್ಟು ದರಗಳ ಏರಿಕೆಯ ಮೂಲಕ ಜನರಿಗೆ ಬೆಲೆ ಏರಿಕೆಯ ಬರೆ ಮತ್ತೊಮ್ಮೆ ಬಿದ್ದಿದೆ. ಒಂದು ಕಡೆ ಮಧ್ಯಪ್ರಾಚ್ಯದ ಯುದ್ಧ, ಇದರಿಂದಾಗಿ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಮುಂದಿನ ದಿನಗಳಲ್ಲಿ ರಸಗೊಬ್ಬರ, ಅದರ ಜೊತೆಯಲ್ಲೇ ಔಷಧಗಳು, ಹೀಗೆ ಸಾಲು ಸಾಲು ವಿಚಾರಗಳಲ್ಲಿ, ಸೆಕ್ಟರ್ಗಳಲ್ಲಿ ಬೆಲೆ ಏರಿಕೆ ಮತ್ತಷ್ಟು ಮಗದಷ್ಟಾಗುತ್ತೆ ಅನ್ನೋ ಆತಂಕದ ಸಂದರ್ಭದಲ್ಲೇನೆ ಏಪ್ರಿಲ್ 1 ಹೊಸ ಫಿನಾನ್ಷಿಯಲ್ ಇಯರ್, ಆರ್ಥಿಕ ವರ್ಷ ಆರಂಭ. ಬಜೆಟ್ ಸಂದರ್ಭದಲ್ಲಿ ಘೋಷಣೆಯಾದ ಕೆಲವೊಂದಷ್ಟು ಬದಲಾವಣೆ ನಾವು ಮಾಡಿದ್ದೇವಷ್ಟೇ, ಇದು ಬೇಕಂತ ಮಾಡಿದ ದರ ಏರಿಕೆ ಅಲ್ಲ ಅನ್ನೋ ಸಮಜಾಯಿಸಿ ಕೇಂದ್ರದಿಂದ ಬರ್ತಾ ಇರೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ನೀರು ಹಾಗೆ ಕರೆಂಟು ಹೀಗೆ ಒಂದಷ್ಟು ಬೆಲೆಗಳ ಏರಿಕೆಯನ್ನ ಮಾಡಿದೆ. ಅಲ್ಲಿಗೆ ಪರದಾಡೋದು ಕಡೆಗೆ ಜನಸಾಮಾನ್ಯರೇ ಅನ್ನೋ ರೀತಿಯ ಪರಿಸ್ಥಿತಿ. ಈ ಬೆಲೆ ಏರಿಕೆಗೆ ಈಗ ಎಸ್ಪೆಷಲಿ ಯುದ್ಧದ ಸಂದರ್ಭದಲ್ಲಿ ತಾತ್ಕಾಲಿಕ ನಿಯಂತ್ರಣ ಆದ್ರೂ ಹಾಕ್ಲಿಕ್ಕೆ ಅವಕಾಶಗಳಿತ್ತ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ? ಜನರು ಆಲ್ರೆಡಿ ಆತಂಕಗೊಂಡಿರುವಾಗ, ಆಲ್ರೆಡಿ ಬೀದಿಗೆ ಬರುವ ಪರಿಸ್ಥಿತಿ ಬಂದಿರುವಾಗ, ಪೆಟ್ರೋಲ್, ಡೀಸೆಲ್ ಹಾಗೆ ಅನಿಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ದರ ಏರಿಕೆ ಅಂದ್ರೆ ಸಹಜವಾಗಿ ಜನರಲ್ಲಿ ಸರ್ಕಾರಗಳ ಮೇಲಿರುವ ವಿಶ್ವಾಸ ಕಡಿಮೆ ಆಗೋದಿಲ್ವಾ? ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಸುರಭಿ ಹೊದಿಗೆರೆ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಆಚಿನಿಂದ ಕನೆಕ್ಟ್ ಇದ್ದಾರೆ ನಮ್ಮ ಜೊತೆಯಲ್ಲಿ, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಾಗೆ ಆರ್ಥಿಕ ತಜ್ಞರು ಕೇಶವ್ ಅವರು ಜಾಯಿನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸುರಭಿ ಅವರೇ, ತಮ್ಮಿಂದಲೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಚ್ಚೇ ದಿನಲ್ಲ ಇದು, ಬದಲಾಗಿ ಸೌದೆ ಒಲೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವ ದಿನ. ಹೇಳ್ತಿರೋದು ನಾನಲ್ಲ, ಡಿ.ಕೆ. ಶಿವಕುಮಾರ್ ಅವರು. ದುಡ್ಡು ತಗೊಳ್ಳುವಾಗ, ದುಡ್ಡು ಇಡುವಾಗ, ಸಾಲ ಪಡೆಯುವಾಗ, ಸಾಲ ಕೊಡುವಾಗ ಎಲ್ಲದರ ಮೇಲೂ ಕೂಡ ರಿಸ್ಟ್ರಿಕ್ಷನ್ ಮಾಡಬೇಕು ಅನ್ನೋ ನಿಯಮವನ್ನ ತಂದುಬಿಟ್ಟು ಜನಸಾಮಾನ್ಯರು ದುಡ್ಡಿನ ವಿಚಾರದಲ್ಲಿ ಭಯ ಪಡೋ ಪರಿಸ್ಥಿತಿ ತಂದುಬಿಟ್ಟಿದೆ ಕೇಂದ್ರ ಸರ್ಕಾರ ಅನ್ನೋದು ವಿರೋಧ ಪಕ್ಷದ ಸ್ಥಾನದಲ್ಲಿರುವ ಕಾಂಗ್ರೆಸ್ಸಿಗರ ಆರೋಪ. ಜನರಿಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ. ಇವತ್ತು ನಡೀತಿರುವಂತಹ ವೆಸ್ಟ್ ಏಷ್ಯಾದಲ್ಲಿ ನಡೀತಿರುವಂತಹ ಒಂದು ಯುದ್ಧದ ಸಂದರ್ಭದಲ್ಲಿ ಭಾರತ ಎಷ್ಟು ಪ್ರಿಕಾಷನ್ಸ್ ತಗೊಳ್ಬೋದಿತ್ತೋ, ಎಷ್ಟು ಡಿಪ್ಲೊಮ್ಯಾಟಿಕ್ಲಿ ಇದನ್ನ ಹ್ಯಾಂಡಲ್ ಮಾಡಬಹುದಿತ್ತೋ ಅಷ್ಟು ಡಿಪ್ಲೊಮ್ಯಾಟಿಕ್ಲಿ ಹ್ಯಾಂಡಲ್ ಮಾಡಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅವರದೇ ಆದಂತಹ ಸಚಿವ ಸಂಪುಟದಲ್ಲಿ ಇರುವಂತಹ KH ಮುನಿಯಪ್ಪ ಅವರು ಕ್ಲಿಯರ್ ಆಗಿ ಹೇಳಿರೋದು, ನಾವು ಸೆಂಟರ್ ಜೊತೆಗೆ ಕೂತ್ಕೊಂಡು ಮಾತುಕತೆ ಮಾಡಿ ಜನರಿಗೆ ಯಾವುದೇ ಆದಂತಹ ಸಮಸ್ಯೆ ಅಷ್ಟು ಮುಟ್ಟಬಾರದು, ಎಷ್ಟಾಗತ್ತೋ ಅಷ್ಟು ಕಷ್ಟವನ್ನು ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ KH ಮುನಿಯಪ್ಪ ಅವರು ಫ್ಲೋರ್ ಆಫ್ ದ ಹೌಸ್ ನಲ್ಲಿ ನಂತರ ಸಚಿವ ಸಂಪುಟದ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಹೇಳಿದ್ದಾರೆ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಪೊಲಿಟಿಕಲ್ ಪಾಯಿಂಟ್ ಸ್ಕೋರ್ ಮಾಡಬೇಕು ಅಂತ ಈ ವಿಷಯಗಳನ್ನ ತೆಗಿತಾ ಇದ್ರೆ ಎಲ್ಲರಿಗೂ ಇವತ್ತು ಗೊತ್ತಿರುವಂತದ್ದು, ಹೌದು ಸಮಸ್ಯೆ ಇದೆ, ಕಷ್ಟ ಕಾಲ ಇದೆ, ಯುದ್ಧ ನಡೀತಾ ಇದೆ. UPA ಏರಾನಲ್ಲಿ ಯಾವಾಗ ನೀವು ಪೆಟ್ರೋಲ್ ಬಂಕ್ನ ವೀರಪ್ಪ ಮೊಯ್ಲಿಯವರ ಅವರು ಸಚಿವರಾಗಿದ್ದಾಗ 8 ಗಂಟೆಗೆ ಪೆಟ್ರೋಲ್ ಬಂಪ್ ಮುಚ್ಚಬೇಕು, ಯಾಕೆಂದ್ರೆ ಅವ್ರಿಗೆ ಸಪ್ಲೈ ಡಿಮ್ಯಾಂಡ್ ಹ್ಯಾಂಡಲ್ ಮಾಡಕ್ಕಾಗಲಿಲ್ಲ, ಅಂತಹ ಒಂದು UPA ನಡೆಸಿರುವಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ಸ್ಟ್ರೇಟ್ ಆಫ್ ಹೊರ್ಮೂಸ್ ನಲ್ಲಿ ಇಂಡಿಯನ್ ಶಿಪ್ಸ್ ಬರ್ತಿರೋದಿರಬಹುದು, ಡಿಪ್ಲೊಮ್ಯಾಟಿಕ್ಲಿ ಇರಾನ್ ಮತ್ತೆ ಇಸ್ರೇಲ್ ಅನ್ನು ಹ್ಯಾಂಡಲ್ ಮಾಡ್ತಿರೋದಿರಬಹುದು, ಅಥವಾ ಇಂಡಿಯನ್ ರಿಫೈನರೀಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಿರೋದಿರಬಹುದು, ಇಂಡಿಯನ್ ಕನ್ಸ್ಯೂಮರ್ಗೆ ಜಾಸ್ತಿ ಬೆಲೆ ಮುಟ್ಟಬಾರದು ಅಂತ ಎಕ್ಸೈಸ್ ಅನ್ನ ಕಡಿಮೆ ಮಾಡಿರೋದಿರಬಹುದು. ಇದೆಲ್ಲಾನು ಮೆಜರ್ಸ್ ತಗೊಂಡಿರುವಂತದ್ದು ಒಂದು ಕಷ್ಟ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ನಾವು ಜ್ಞಾಪಕ ಇಟ್ಕೊಳ್ಬೇಕು. ನಾನಿನ್ನ ಯುದ್ಧದ ಬೆಲೆ ಏರಿಕೆ ಬಗ್ಗೆ ಏನು ಚರ್ಚೆ ಪ್ರಾರಂಭ ಮಾಡೇ ಇಲ್ಲ ಸುರಭಿ ಅವರೇ. ಬಜೆಟ್ ನಲ್ಲಿ ತಂದಂತಹ ಒಂದಷ್ಟು ರಿಫಾರ್ಮ್ಸ್, ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರೋ ಹೆಸರು ರಿಫಾರ್ಮ್ಸ್, ಆದ್ರೆ ಜನಸಾಮಾನ್ಯರಿಗೆ ಹೆಂಗ್ ಅನ್ನಿಸ್ತಾ ಇದೆ? ಆಸ್ತಿ ಖರೀದಿ ಮಾಡುವಾಗ ನಗದಿನ ಟ್ರಾನ್ಸಾಕ್ಷನ್ ಕೇವಲ 20,000. ಅಯ್ಯೋ, 20,000 ಕೈಯಲ್ಲಿ ಹಣ ಇಟ್ಕೊಂಡು ಯಾರ್ ಸೈಟ್ ತಗೊಳಕಾಗತ್ತೆ? ಕೇವಲ 20,000 ನಗದು. ಒಬ್ಬರಿಗೆ 2 ಲಕ್ಷ ಮಾತ್ರ ಹಣವನ್ನ ಪಡೆದುಕೊಳ್ಳಿಕ್ಕೆ ನಗದು ರೂಪದಲ್ಲಿ ಅವಕಾಶ. 2 ಲಕ್ಷ ಮೀರಿ ಯಾರೋ ಇನ್ನೊಂದು 2 ಲಕ್ಷನೋ 3 ಲಕ್ಷನೋ ಸಾಲ ಯಾರ ಹತ್ರ ಇಸ್ಕೊಂಡ್ರೆ ಅದಕ್ಕೂ ಕೂಡ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿ, ಅಂದ್ರೆ ಉಳಿತಾಯ ಖಾತೆಯಲ್ಲಿ ಹಣ ಇಡ್ಲಿಕ್ಕೂ ಕೂಡ ಇಷ್ಟೇ ಲಿಮಿಟ್, ಅದಕ್ಕಿಂತ ಜಾಸ್ತಿ ಆದ್ರೆ ತೆರಿಗೆ ಹಾಕ್ತೀವಿ, ಅಂದ್ರೆ ಎಲ್ಲದಕ್ಕೂ ಕೂಡ ತೆರಿಗೆ ಹಾಕ್ತೀವಿ ಅಂತ ಹೇಳೋ ಮೂಲಕ
ಜನರು ದುಡ್ಡಿನ ವ್ಯವಹಾರ ಮಾಡ್ಲಿಕ್ಕೆ ಹೆದರಬೇಕು ಅನ್ನೋ ಪರಿಸ್ಥಿತಿ ಕೇಂದ್ರ ಸರ್ಕಾರ ತರ್ತಿದೆ. ಇದು ಜನಸಾಮಾನ್ಯರ ಚರ್ಚೆಯ ವಿಚಾರ ಆಗಿರೋದು ಇವತ್ತು. ಇಲ್ಲ, ಇದು ತಪ್ಪು. ಯಾಕೆಂದ್ರೆ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇರೋಂತ ಯಾವ್ದು ಟ್ಯಾಕ್ಸ್ ರಿಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೀರಾ, ಯಾವ ರಿಫಾರ್ಮ್ಸ್ ಬರ್ತಾ ಇದೆ ಏಪ್ರಿಲ್ 1 ನಿಮ್ಗೆ ಹಾಗೆಯೇ ಇನ್ಕಮ್ ಟ್ಯಾಕ್ಸ್ ಮಿಡಲ್ ಕ್ಲಾಸ್ಗೆ ರಿಲೀಫು ಕೂಡ ಇವತ್ತನೇ ಶುರು ಆಗ್ತಾ ಇರುವಂತದ್ದು. ಹಾಗಾಗಿ ಯಾವ ರಿಫಾರ್ಮ್ ಬರ್ತಾ ಇದೆಯೋ ಅದು ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕಾಗಿರುವಂತದ್ದು. ಮತ್ತೆ ಡಿಜಿಟೈಸೇಷನ್ ಮಾಡ್ತಿರುವಂತದ್ದು ನೋಡಿ, ಯಾವುದೇ ಆದಂತಹ ರಿಜಿಸ್ಟ್ರೇಷನ್ ಇರ್ಬೋದು ಇಲ್ಲದೆ ಇರ್ಬೋದು, ಯಾವತ್ತೂ ಒಂದು ಕಾಂಪೊನೆಂಟ್ ಆಫ್ ಅಲ್ಲಿ ಒಂದು ಕಾಂಪೊನೆಂಟ್ ಆಫ್ ಮನಿ ಎಕ್ಸ್ಚೇಂಜ್ ಇದ್ದೇ ಇತ್ತು. ಇವತ್ತು ರ್ಯಾಷನಲೈಸ್ ಮಾಡ್ತಾ ಇರೋದು, ಡಿಜಿಟೈಸ್ ಮಾಡ್ತಾ ಇರುವಂತಹ ಕಾರಣದಿಂದ ಅದು ನಮಗೆ ಎತ್ತಿ ಕಾಣಿಸ್ತಾ ಇದೆ ಹೊರತು ಇಲ್ಲ. ಈ ರಿಫಾರ್ಮ್ಸ್ ಎಕಾನಮಿಗೆ ಒಳ್ಳೇದಾಗುವಂಥದ್ದು. ಮತ್ತೆ ಇದು ಯಾವುದೇ ಆದಂತಹ ಜನರಿಗೆ ಕಷ್ಟ, ಅದು ಭಯ ಮತ್ತೆ ಹೆದರಿಕೆ ಕಾಂಗ್ರೆಸ್ನಿಂದ ಬರ್ತಾ ಇದೆ ಹೊರತು ಜನರಿಂದ ಅಲ್ಲ ಅಂತ ನಾನು ಭಾವಿಸ್ತೇನೆ. ಈ ನಟರಾಜ್ ಗೌಡ್ರೆ, ಇವಾಗ ಮತ್ತೆ ಕೇಳೋ ಪ್ರಶ್ನೆಗಳಿಗೆ ನೀವು ಕೇಂದ್ರ ಸರ್ಕಾರ ತೆರಿಗೆಯಲ್ಲಿ ಅನ್ಯಾಯ ಮಾಡಿದೆ, ಹೀಗಾಗಿ ನಾವು ಬೆಲೆ ಏರಿಕೆ ಮಾಡ್ತಿದ್ದೀವಿ ಅನ್ನೋ ಉತ್ತರವನ್ನೇ ಕೊಟ್ರೆ ಬಹುಶಃ ಜನರು ಅದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೋ ಅನ್ನೋ ಅನುಮಾನದೊಂದಿಗೆನೆ ಪ್ರಶ್ನೆ ಪ್ರಾರಂಭ ಮಾಡ್ತಿದ್ದೀನಿ. ರಾಜ್ಯ ಸರ್ಕಾರದ ಕಡೆಯಿಂದಾನು ಒಂದಷ್ಟು ಬರೆ ಬೀಳ್ತಾ ಇದೆಯಪ್ಪ, ಕರೆಂಟು, ನೀರು, ಟೋಲ್ ನಿಂದ ನೀರ್ವರೆಗೂ ಎಲ್ಲವೂ ದುಬಾರಿ ಅನ್ನೋ ರೀತಿಯಲ್ಲಿ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಹೆಡ್ಲೈನ್ ಬರ್ತಾ ಇದೆ. ನೀವು ಮಾಧ್ಯಮ ಸೃಷ್ಟಿ ಅಂತ ಹೇಳ್ಬೋದು ಇದನ್ನ, ಬಟ್ ಜನರು ಕಟ್ತಾ ಇದ್ದಾರೆ, ಎಕ್ಸ್ಟ್ರಾ ದುಡ್ಡು ಕಟ್ಟೋ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಇವತ್ತಿನಿಂದ. ಇದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ನೋಡಿ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಯಾವಾಗಲೂ ಕೂಡ ತೆರಿಗೆ ಹೆಚ್ಚಿಗೆ ಮಾಡಿದಾಗ, ಬೆಲೆ ಹೆಚ್ಚಿಗೆ ಮಾಡಿದಾಗ ಒಂದು ಸ್ವಾಭಾವಿಕವಾಗಿ ಪರಿಷ್ಕರಣೆಗಳನ್ನ ಮಾಡುತ್ತೆ. ಸ್ವಾಭಾವಿಕವಾಗಿ ಎಷ್ಟು ಪರಿಷ್ಕರಣೆ ಮಾಡಬೇಕಾಗುತ್ತೆ, 3%, 4%, 5% ಮಾಡೋದು ಒಂದು ಸ್ವಾಭಾವಿಕ ಪ್ರಕ್ರಿಯೆಗಳಿರ್ತವೆ. ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಈ ಅಂತಾರಾಷ್ಟ್ರದ ಏನು ವಿದ್ಯಮಾನ ಇದೆ ಅದನ್ನ ನೋಡಿಕೊಂಡು ಜನರ ಜೇಬ್ಗಳಿಗೆ ಬಲವಂತವಾಗಿ ಕೈ ಹಾಕಿ ಕಿಸೆಗಳ್ಳತನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಕಿಸೆಗಳ್ಳತನ ಹೆಂಗೆ ನೋಡಿ, ಇವತ್ತು ಒಬ್ಬ ಬಡವ ರೈತ ತಾನು ಬ್ಯಾಂಕ್ ಅಲ್ಲಿ ಹಣ ಇಡಬೇಕಾದ್ರೆ ಪ್ಯಾನ್ ಕಾರ್ಡ್ ಕಡ್ಡಾಯ ಆಗಿದೆ. ಇವಾಗ ಪ್ಯಾನ್ ಕಾರ್ಡ್ ಕಡ್ಡಾಯ ರೈತನಿಗೆ, ಯಾಕಂದ್ರೆ ಅವ್ರಿಗೆ ತೆರಿಗೆ ಇರಲಿಲ್ಲ ಮುಂಚೆ. ಅವನು ಮಧ್ಯಮ ಗಾತ್ರದ ರೈತ ಆಗ್ಬೋದು, ಬೃಹತ್ ಗಾತ್ರದ ರೈತ ಆಗ್ಬೋದು, ಸಣ್ಣ ರೈತ ಆಗ್ಬೋದು, ಅವನಿಗೆ ಪ್ಯಾನ್ ಕಾರ್ಡ್ ಕಡ್ಡಾಯ ಇರಲಿಲ್ಲ. ಈಗ ನೀನು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಒಂದು ಚಿಕ್ಕ ಕಾರ್ ತಗೋಬೇಕು, ಪ್ಯಾನ್ ಕಾರ್ಡ್ ಕಡ್ಡಾಯ. ನೀನು ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ಬೇಕು, ಪ್ಯಾನ್ ಕಾರ್ಡ್ ಕಡ್ಡಾಯ. ನಿನ್ನ ಹಣವನ್ನು ನೀನು ವಾಪಸ್ ವಿಡ್ರಾ ಮಾಡಿದ್ರೆ ಪ್ರತಿ ವಿಡ್ರಾಲ್ಗೆ 23 ರೂಪಾಯಿ ನೀನು ದುಡ್ಡು ಕೊಡ್ಬೇಕು, ಕಟ್ಟಾಗುತ್ತೆ. ಇದು ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಜನರನ್ನ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಭಯವನ್ನ ಹುಟ್ಟಿಸ್ತಾ ಇದೆ ಮತ್ತೆ ಲೂಟಿಯನ್ನ ಮಾಡ್ತಾ ಇದೆ. ನೋಡಿ, ಹಳೆಯ ಸ್ಟಾಕ್ಗೆ ಎಂತಹ ಕಷ್ಟ ಸಮಯದಲ್ಲಿ, ಸಂಕಷ್ಟ ಸಮಯದಲ್ಲಿ ಅದರ ಈ ಗೃಹ ಬಳಕೆಯ LPGಗೆ 60 ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಆಮೇಲೆ ವಾಣಿಜ್ಯದ LPGಗೆ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಕಳೆದ 3 ತಿಂಗಳಲ್ಲಿ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಎಲ್ಲರೂ 2000 ರೂಪಾಯಿ ದಾಟಿದೆ ಇವತ್ತು. ಇಂತಹ ಸಮಯದಲ್ಲಿ, ಕಷ್ಟ ಸಮಯದಲ್ಲಿ ಹಳೆಯ ಸ್ಟಾಕ್ಗೆ ಈತ ಲೂಟಿ ಮಾಡುತ್ತದೆ ಕೇಂದ್ರ ಸರ್ಕಾರ. ಈತ ಲೂಟಿ ಮಾಡಕ್ಕೆ ಅವಕಾಶ ಮಾಡ್ಕೊಳ್ತದೆ ಕೇಂದ್ರ ಸರ್ಕಾರ. ಆಮೇಲೆ ಟೋಲ್ 5% ಹೆಚ್ಚಿಗೆ ಮಾಡಿದ್ದಾರೆ. ಅದರೊಳಗೆ ಇವು ಕರ್ನಾಟಕ ಒಂದೇ ರಾಜ್ಯದಲ್ಲಿ 5,000 ಕೋಟಿ ಈ ವರ್ಷ ಕಲೆಕ್ಷನ್ ಆಗುತ್ತೆ. 5,000 ಕೋಟಿ. ಇಡೀ ದೇಶದಲ್ಲಿ 80,000 ಕೋಟಿ ಕಲೆಕ್ಷನ್ ಆಗುತ್ತೆ. ತಮ್ಮ ಬಜೆಟ್ ನ 2% ಟೋಲಿಂದ ಸಂಗ್ರಹ ಮಾಡ್ಬೇಕೇನ್ರಿ? ಇವಾಗಲೇ ಜನ ಕಷ್ಟದಲ್ಲಿದ್ದಾರೆ. ಆಮೇಲೆ ನೀವು ಈಗ ನೋಡಿ, ಕಳೆದ ತಿಂಗಳು ಮಾರ್ಚ್ ಅಲ್ಲಿ ಸುಮಾರು 10% ಎಲ್ಲಾ ವಿಮಾನದ ಪ್ರೈಸ್, ಟಿಕೆಟ್ ಪ್ರೈಸ್ 10ರಿಂದ 12% ಹೆಚ್ಚಿಗೆ ಆಗಿತ್ತು. ಏಪ್ರಿಲ್ ಅಲ್ಲಿ 25% ಹೆಚ್ಚಿಗೆ ಆಗುತ್ತೆ. ಹೆಂಗೆ ಹೆಚ್ಚಿಗೆ ಆಗುತ್ತೆ? ವಿಮಾನದ ಇಂಧನ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಹೋಗ್ಬೇಕು ಜನಸಾಮಾನ್ಯರು? ಎಲ್ಲಿ ಹೋಗ್ಬೇಕು? ಹೋಗ್ಲಿ, ಮಧ್ಯಮ ವರ್ಗದವ್ರಿಗಾಗೂ ನೆಮ್ಮದಿ ಇದೆಯಾ ಸರ್ಕಾರದಲ್ಲಿ? ಖಂಡಿತವಾಗಿ ನೆಮ್ಮದಿ ಇಲ್ಲ ಪ್ರತಿಯೊಂದು ವಿಷಯದಲ್ಲಿ. ಆಮೇಲೆ ಆ ಮೆಡಿಸನ್ ರೀ, ಅದು ಲೈಫ್ ಸೇವಿಂಗ್ ಮೆಡಿಸನ್ಗೆ 12% GST ಮುಂಚೆಯಿಂದ ನಾವು ಅದನ್ನು ಕನ್ಸೆಷನ್ ಕೊಡಿಂತ ಇದ್ವಿ. ಅದು 5% ಇಳಿಸ್ತಿಲ್ಲ. 12% GST ಕಟ್ಟಬೇಕು. 12%. ಅದಲ್ಲದೆ 2022ರಿಂದ ಪ್ರತಿ ವರ್ಷ ಸುಮಾರು 10ರಿಂದ 12% ಅದು ಇನ್ಕ್ರೀಸ್ ಮಾಡ್ತಾನೆ, ಬೆಲೆ ಇನ್ಕ್ರೀಸ್ ಮಾಡ್ತಾನೆ. ಇದ್ರೆ ಎಲ್ಲಿ ಹೋಗ್ಬೇಕು? ಖಾಸಗಿ ಈಗ ಕೈಗಾರಿಕೆ ವಾಣಿಜ್ಯ ಬಳಕೆಯ ವಿದ್ಯುತ್ ದರ ಸರ್ ಎಷ್ಟನೇ ಬಾರಿ ಜಾಸ್ತಿ ಮಾಡ್ತಿದೆ ರಾಜ್ಯ ಸರ್ಕಾರ? ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೀರ್ ಬಿಲ್ ಜಾಸ್ತಿ ಆಗ್ತಿದೆ ಯಾಕೆ? ಅದಕ್ಕೆ ಕಾರಣ ಯಾಕೆ ಕೊಡೋದಿಲ್ಲ? ಇಷ್ಟೇ ಅಲ್ಲ, ನಾನು ಸ್ಟಾರ್ಟ್ ಮಾಡಿದ್ರೆ A to Z ಪಟ್ಟಿ ಇದೆ. ನಾವು ಹಿಂದೊಮ್ಮೆ ಡಿಸ್ಕಸ್ ಕೂಡ ಮಾಡಿದ್ದೀವಿ. ಬಟ್ ನಾನು ಇವತ್ತಾಗ ಬೆಲೆ ಏರಿಕೆ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ತೀನಿ. ಕರೆಕ್ಟ್. ಈಗ ವಿದ್ಯುತ್ ದರ ಪರಿಷ್ಕರಣೆ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಆಗ್ತದೆ. ಇಡೀ ದೇಶದಲ್ಲಿ ವಿದ್ಯುತ್ ದರ ಹೆಚ್ಚಿಗೆ ಆಗುತ್ತೆ. ಆದ್ರೆ ನೀರಿನ ದರ ನೀವು ಹೇಳೋದಲ್ಲ. ನಾವು ವಾರ್ಷಿಕವಾಗಿ ಏನ್ ಪರಿಷ್ಕರಣೆ ಮಾಡ್ಲಿಕ್ಕೆ ಎಷ್ಟು ಮಿತಿ ಇದೆ? 3%, 4%, 2% ಅಥವಾ 5% ಮ್ಯಾಕ್ಸಿಮಮ್ ಮಾಡಬಹುದು. ನಾವು 5% ಮಾಡಲ್ಲ, ಕೇವಲ 3% ವಾರ್ಷಿಕವಾಗಿ 3% ಏನು ಪರಿಷ್ಕರಣೆ ಆಗುತ್ತೆ. ಜನರ ಕಷ್ಟವನ್ನ
ನ್ಯಾಯವಾಗಿರೋದ್ರೆ ಕೇಂದ್ರ ಜನರ ಸರ್ಕಾರ ಪ್ರಾಬ್ಲಮ್ ಇದ್ದಾಗ ಮಾಡ್ಬೇಕಾಗಿಲ್ಲ. ನೀವು ಕಳ್ಳತನ ಮಾಡ್ತಾ ಇದ್ದೀರಾ, ಲೂಟಿ ಮಾಡ್ತಾ ಇದ್ದೀರಾ, ಅಲ್ಲ ತೆರಿಗೆ ತೆಗೆದುಕೊಂಡೋಗಿ ಲೂಟಿ ಮಾಡ್ತಾ ಇದ್ದೀರಾ, ಯಾವ ರೀತಿಯ ಸರ್ಕಾರ ಇದೆ? ದಯವಿಟ್ಟು ರಾಜಕೀಯ ಎಂತ ಸಮಯದಲ್ಲಿ ಕಷ್ಟ ಬರ್ಬೇಕು, ಕಷ್ಟ ಸಮಯದಲ್ಲಿ ನೀವು ಬೆಂಬಲ ಮಾತಾಡಿ. ಬರ್ಬೇಕಾ? ಜನರಿಗೆ ಬೇಕಾಗಿರೋದನ್ನ ಜನರ ಮಾತಾಡಿ. ಬೆಂಬಲಕ್ಕೆ ನೀವು ಬರ್ಬೇಕಾ? ಜನರಿಗೆ ಲೂಟಿ ಮಾಡ್ಬೇಕಾ? ಯಾಕೆ ಇಲ್ಲ, ಅಬ್ಜೆಕ್ಷನ್ ಏನಂದ್ರೆ ನೀವೇ ಕೊಟ್ಟಿದ್ ಲೆಕ್ಕ ಟೋಲು ವಾರ್ಷಿಕವಾಗಿ ಜಾಸ್ತಿ ಆದ್ರೆ ಒಬ್ಜೆಕ್ಟ್ ಮಾಡುವ ಕಾಂಗ್ರೆಸ್ನವರು ನೀರು ವಾರ್ಷಿಕವಾಗಿ ಪರಿಷ್ಕರಣೆ ಅಂತ ಅದನ್ನ ಸಮಜಾಯಿಷಿ ಕೊಡೋದು ಯಾವ ಸಮರ್ಥನೆ ಅಂತ? ಟೋಲ್ ಜಾಸ್ತಿ ಆದ್ರೆ ಕೇಂದ್ರ ಸರ್ಕಾರ ತಪ್ಪು ಮಾಡ್ತಾ ಇದೆ, ನೀರು ಜಾಸ್ತಿ ಆದ್ರೆ ರಾಜ್ಯ ಸರ್ಕಾರ ಯಥಾವತ್ತಕ್ಕೆ ವಾರ್ಷಿಕವಾಗಿ ಏನ್ ಮಾಡ್ಬೇಕು ಅದ್ ಮಾಡ್ತಿದೆ. ಇದು ಹೆಂಗೆ ನಾವು ಸರಿ ಅನ್ನೋದು ಸುಬ್ಬಿ ಅವರ ಅಬ್ಜೆಕ್ಷನ್. ವೆರಿ 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 ತುಂಬಾ ತುಂಬಾ ಸಮಂಜಸವಾದ ಪ್ರಶ್ನೆ ಇದು. ನೋಡಿ, ನೀರಾಗ್ಲಿ ಪವರ್ ಆಗ್ಲಿ ಲಾಭದಾನ ಮಾಡುವಂತಹ ಸಂಸ್ಥೆಗಳಲ್ಲ, ಅವು ಸೇವೆ ಕೊಡ್ಲಿಕ್ಕೆ ಇರ್ತಕ್ಕಂಥದ್ದು. ಟೋಲಲ್ಲಿ ಏನ್ ಮಾಡ್ತಾ ಇದ್ರು? ಲಾಭ ಮಾಡ್ತಾ ಇದ್ದಾರೆ. 5,000 ಕೋಟಿ ರೂಪಾಯಿ ಕರ್ನಾಟಕದಿಂದ ಲಾಭ ಮಾಡ್ತಾ ಇದ್ದಾರೆ. ಅದೇ ನಮ್ಗೆ ಹಂಚಿಕೆ ಮಾಡ್ತಾರ ವಾಪಸ್ ಇವರು? ಅವ್ರು ಹಣವನ್ನು ಕೊಡ್ತಾರ ನಮ್ಗೆ? ಅವ್ರು ಲಾಭ ಮಾಡ್ಕೊಂತಾರೆ, ಖಾಸಗಿ ಕಂಪನಿಗಳು ನಿರ್ವಹಣಾ ಕಂಪನಿಗಳಿಗೆ ಆದಾಯ ಮಾಡ್ಕೊಡ್ತಾ ಇದ್ದಾರೆ. ಇದು ಯಾವ ರೀತಿಯ ಲೂಟಿ? ಯಾವ ಜನರಿಗೆ ತೊಂದರೆ ಕೊಡ್ತೀರಾ ನೀವು? ಅಲ್ಲ, ಕಷ್ಟ ಸಮಯದಲ್ಲಿ ನೀವು LPG ಗೃಹ ಬಳಕೆ LPG ಮೇಲೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀರಿ, ವಾಣಿಜ್ಯ ಬಳಕೆ LPG ಮೇಲೆ 200 ರೂಪಾಯಿ ಹೆಚ್ಚಿಗೆ ಮಾಡಿದ್ದೀರಿ. ಇವಾಗ ಖಾಸಗಿ ತೈಲ ಕಂಪನಿಗಳು ಆಲ್ರೆಡಿ 10 ರೂಪಾಯಿ ಪೆಟ್ರೋಲ್ ಮೇಲೆ 8 ರೂಪಾಯಿ ಡೀಸೆಲ್ ಹೆಚ್ಚಿಗೆ ಮಾಡಿದೆ. ಸಿಲಿಂಡರ್ಗಳ ಬೆಲೆ ಏರಿಕೆ ಬಗ್ಗೆ ಪ್ರತ್ಯೇಕವಾಗಿ ನಾವು ಮಾತುಕತೆ ನಡೆಸೋಣ. ಬಟ್ ನನಗಿರೋ ಕುತೂಹಲ ಇಟ್ನಾಳ್ ಸರ್, ಈಗ ಒಂದು ಪಕ್ಷದವ್ರನ್ನ ಕೇಳಿದ್ರೆ ಬೈ ಎಲೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ, ಇನ್ನೊಂದು ಪಕ್ಷದವ್ರನ್ನ ಕೇಳಿದ್ರೆ ನಾವು ಬೈಲ್ಯಾಟ್ರಲ್ ಟಾಕ್ಸ್ ಮಾಡ್ತಾ ಇದೀವಿ ಅಂತಾರೆ. ಜನ ಲಿಟ್ರಲಿ ಬೀದಿಲ್ ಬೈಕೊಂಡು ಓಡಾಡ್ತಿದ್ದಾರೆ ಸರ್. ನಾವು ಕೇಂದ್ರನ್ ಕೇಳಿದ್ರೆ ರಾಜ್ಯನ ಕೇಳಿದ್ರೆ ಕೇಂದ್ರ. ಇದು ವಾರ್ಷಿಕನೋ ಬೈವಾರ್ಷಿಕನೋ ತ್ರೈವಾರ್ಷಿಕನೋ, ಬಟ್ ಬೆಲೆ ಏರಿಕೆಯನ್ನು ಅನುಭವಿಸ್ತಿರೋದಂತೂ ಜನಸಾಮಾನ್ಯರು, ಬೈಕೊಂಡು ಓಡಾಡ್ತಿರೋದು ಜನಸಾಮಾನ್ಯರು. ಈಗ ಜನರಿಂದ ಜನರಿಗಾಗಿ ಆಯ್ಕೆಯಾದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೊಟ್ಟ ಮೊದಲನೇ ಜವಾಬ್ದಾರಿ ಈ ಸಂಕಟದ ಕಾಲದಲ್ಲಿ ಜನರ ಕಷ್ಟಕ್ಕೆ ಹೇಗೆ ಸ್ಪಂದಿಸಬೇಕು. ಇವೆಲ್ಲ ತಾಂತ್ರಿಕ ಟೆಕ್ನಿಕಲ್ ವಾದಗಳು ಅಲ್ವೇ ಅಲ್ಲ. ವರ್ಷ ಇಷ್ಟಾಗತ್ತೆ ಅಷ್ಟಾಗತ್ತೆ ಆ ಲೆಕ್ಕಾಚಾರ ಸಮಯ ಅಲ್ಲ. ಈಗ ಏನಾಗಿದೆ, ಒಂದು ಈ 3 ಸತತ ಹೊಡೆತಗಳು ಇಂಡಿಯಾದ ಎಕಾನಮಿ ಮೇಲೆ ಬಿದ್ದಿದೆ. ಮೊದಲನೇದು ಡಿಮಾನಿಟೈಸೇಷನ್, ಆಮೇಲೆ ಈ ಕೋವಿಡ್, ಮತ್ತೀಗ ಯುದ್ಧ ಕಾಲ. ಈ ಯುದ್ಧ ಕಾಲದ ಸಂಕಟ ಎಲ್ಲಿವರೆಗೆ ಮುಂದುವರಿತದೆ ಅಂತ ಹೇಳಿ ಸ್ವತಃ ಟ್ರಂಪ್ಗೆ ಗೊತ್ತಿಲ್ಲ. ಹೀಗಿರುವಾಗ ನನ್ನ ದೇಶದ ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ, ತನ್ನ ರಾಜ್ಯದ ಜನರ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮೊಟ್ಟ ಮೊದಲ ಜವಾಬ್ದಾರಿ ಇರಬೇಕಾಗ್ತದೆ. ಇವರು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕ್ತಾ ಕೂತ್ ಬಿಟ್ರೆ ನಾಳೆ ದಿನ ಏನಾಗಿದೆ, ಈಗ ಇದು ಇನ್ನೊಂದು 2-3 ವಾರ ಯುದ್ಧ ಮುಂದುವರೆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ ಬೆಲೆ $200 ಆಗುತ್ತೆ ಒಂದು ಬ್ಯಾರಲ್ಗೆ. ಈಗಾಗಲೇ ಪ್ರೈವೇಟ್ ಕಂಪನಿಗಳು ಜಾಸ್ತಿ ಮಾಡಿವೆ ರಿಟೇಲ್ ಪ್ರೈಸ್ ಅನ್ನ. ಶೆಲ್ ಅಂತ ಅಮೆರಿಕನ್ ಕಂಪನಿ, ಅದು ಆಮೇಲೆ ನಯಾರ, ಎರಡೂ ಕೂಡ ಜಾಸ್ತಿ ಮಾಡಿ ಆಗಿದೆ. ಇನ್ನು ಭಾರತದ ಸಾರ್ವಜನಿಕ ಕ್ಷೇತ್ರದ HPCL ಆಗಲಿ IOCL ಆಗಲಿ ಇವು ಕೂಡ ಹೆಚ್ಚು ಮಾಡೋ ಪರಿಸ್ಥಿತಿ ಬಂದಾಗ್ಬಿಟ್ರೆ ಅದಕ್ಕೊಂದು ಕಾರಣ ಹೇಳ್ತಾರೆ. ಈಗ ಹೇಳಿದ್ರಲ್ಲ, ನಾವು ಎಕ್ಸೈಸ್ ಡ್ಯೂಟಿ ವೇವ್ ಮಾಡ್ತೀವಿ, ಅದು ಗ್ರಾಹಕರಿಗೆ ತಲುಪಿಲ್ಲ. ಅದು ಗ್ರಾಹಕರಿಗೆ ಲಾಭ ಮಾಡಬೇಕು ಅಂತ ಮಾಡಿಲ್ಲ, ಅದನ್ನ ಕಂಪನಿಗಳನ್ನ ಕಾಪಾಡೋದಕ್ಕೆ ಮಾಡಿದೆ. ಈಗ ಗ್ರಾಹಕರಿಗೆ ಮೊದಲೇ ಒಂದು ಪೂರೈಕೆಯಲ್ಲಿ ವ್ಯತ್ಯಯ ಇದೆ, ಗ್ಯಾಸು ಇತ್ಯಾದಿ ಪೂರೈಕೆಯಲ್ಲಿ ವ್ಯತ್ಯಯ ಇದೆ. ಅದ್ರ ಜೊತೆಲಿ ಈ ದರಗಳ ಒಂದು ಹೊಡೆತ, ಅದರ ಮೇಲೆ ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರುವಂತಹ ಅನೇಕ ಹೊಸ ರಿಸ್ಟ್ರಿಕ್ಷನ್ಗಳು, ಇದೆಲ್ಲ ಸೇರ್ಕೊಂಡು ಜನಸಾಮಾನ್ಯನ ತಾಳ್ಮೆ ಕಟ್ಟೆ ಒಡೆದು ಬಿಟ್ರೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. 1975ರಲ್ಲಿ ಇಡೀ ದೇಶದ ರಾಜಕಾರಣದಲ್ಲಿ ಬಹಳ ದೊಡ್ಡ ಒಂದು ಘಟನೆ ಎಮರ್ಜೆನ್ಸಿ. ಅದು ಒಂದು ಏಕಾಏಕಿ ಆದಂತದ್ದಲ್ಲ. ಅದು ಸಡನ್ ಆಗಿ ಒಂದು ಜುಲೈ 75 ಬೆಳಗ್ಗೆ ಎದ್ದ ತಕ್ಷಣ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಬೇಕಂತ ಬರಲಿಲ್ಲ. ಅದಕ್ಕೊಂದು ದೇರ್ ಇಸ್ ಅ ಹಿಸ್ಟರಿ ಟು ಇಟ್. 1971ನಲ್ಲಿ ನೀವು ಬಾಂಗ್ಲಾದೇಶ ಯುದ್ಧ ಮಾಡ್ತೀರಿ, ಅದಕ್ಕೆ ಅಮೆರಿಕದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಎಕನಾಮಿಕ್ ಸ್ಯಾಂಕ್ಷನ್ ಆಗ್ತವೆ. 1973ನಲ್ಲಿ ಯಾಮ್ ಕುಪುರ್ ವಾರಲ್ಲಿ ನೀವು ಅಮೆರಿಕ ಮತ್ತು ಅನೇಕ ದೇಶಗಳು ಇಸ್ರೇಲ್ ಬೆಂಬಲಿಸಿದ್ದಕ್ಕೆ ವಿರೋಧ ಮಾಡಿ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿಗಳು ಆಯಿಲ್ ಎಂಬಾರ್ಗೋ ಆಗ್ತವೆ, ತೈಲ ಮಾರೋದಿಲ್ಲ ಅಂತವೆ. ಅದರ ಜೊತೆಯಲ್ಲಿ ಮತ್ತೆ ಸಂಕಟಗಳು, ಇದೆಲ್ಲ ಒಂದಕ್ಕೊಂದು ಸೇರ್ಕೊಂಡು ತಾಳ್ಮೆ ಕಟ್ಟೆ ಹೊಡೆದು ಸಿವಿಲ್ ವಾರ್ ಆಗೋ ಪರಿಸ್ಥಿತಿ ಬರ್ತದೆ. ಸಿವಿಲ್ ವಾರ್ ನಾವು ಈ ದೇಶದಲ್ಲಿ ತುಂಬಾ ನೋಡಿಲ್ಲ ನಾವು, ಅದಾಗಬಾರ್ದು. ಆದ್ರೆ ಆ ತರದ ಬಂದ್ರೆ ನೀವು ಆಗ ಜನಗಳ ಮುಂದೆ ನಿಂತ್ಕೊಂಡು ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ತೀರಾ? ನಿಜ. ಆಗ ಜನ ಬೀದಿಗೆ ಬಂದ್ಬಿಟ್ರೆ ಇಂಡಿಯಾ ಬಿಡಿ,
ಅಮೆರಿಕದಲ್ಲಿ ಜನ ಬೀದಿಗೆ ಬಂದಿದ್ದಾರೆ. ಮೊನ್ನೆ ಸುಮಾರು 80 ಲಕ್ಷ ಜನ ಬೀದಿಗೆ ಬಂದಿದ್ದಾರೆ ಅಮೆರಿಕದಲ್ಲಿ. ಅಲ್ಲಿನ ಪೆಟ್ರೋಲ್ ಡೀಸೆಲ್ ಬೇರೆ 3 ಪಟ್ಟು ಜಾಸ್ತಿ ಆಗಿದೆ. ಅವ್ರು ಬೀದಿಗೆ ಬಂದಿದ್ದಾರೆ. ಮತ್ತೆ ಈ ಡಿಜಿಟೈಸೇಷನ್ ಬಗ್ಗೆ ಏನು ಸುರಭಿ ಅವರು ಮಾತಾಡಿದ್ರಲ್ಲ, ಅದರ ಪರ ವಿರೋಧ ವಾದ ಬೇರೆ ಇರಬಹುದು. ಬಟ್ ಡಿಜಿಟೈಸೇಷನ್ ಹ್ಯಾಸ್ ನಾಟ್ ಮೇಡ್ ದ ಟ್ರಾನ್ಸಾಕ್ಷನ್ಸ್ ಕ್ಯಾಶ್ಲೆಸ್ ಟೋಟಲಿ. ಟೈಮ್ ಆಲ್ಸೋ ಸರ್, ನೀವೇ ಹೇಳ್ದಂಗೆ ಜನ ಆತಂಕದಲ್ಲಿರುವಾಗ ಈ ಪ್ಯಾನಿಕ್ ಬೈಯಿಂಗ್ ಪ್ಯಾನಿಕ್ ಆಕ್ಚುಲಿ ಕ್ರಿಯೇಟ್ ಮಾಡಿರುವ ಈಗ ಗಾದೆ ಮಾತಿದೆ ಅಲ್ಲ, ಸುಂಕದವನ ಹತ್ರ ಏನ್ ಸಂಕಟ ಹೇಳ್ಕೊಳ್ಳೋದು ಅಂತ ಹೇಳಿ. ಅದು ಸುಂಕದವ ಸರ್ಕಾರ, ನೀವು ಆರಿಸಿದ ಸರ್ಕಾರ ಇಲ್ಲಿ, ನೀವೇ ಆಯ್ಕೆ ಮಾಡಿದ ಸರ್ಕಾರ. ಅವ್ರು ನಿಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ನಿಜ. ಜನರ ತಾಳ್ಮೆಯನ್ನ ಎರಡೂ ಸರ್ಕಾರಗಳು ಪರೀಕ್ಷೆ ಮಾಡ್ತಿವೆ. ನಿಜ. ಇದಕ್ಕೆ ಪೂರಕವಾಗಿ ಕೇಶವ್ ಸರ್ ಇದ್ದಾರೆ, ಆರ್ಥಿಕ ತಜ್ಞರು. ಕೇಶವ್ ಸರ್, ಇವಾಗ ಜನಸಾಮಾನ್ಯರು ಏನ್ ಅನ್ಕೊಳ್ಳೋದಪ್ಪ, ಈಗ ಆಲ್ರೆಡಿ ಯುದ್ಧದ ಪರಿಸ್ಥಿತಿ ಅನೇಕರನ್ನ ಭಯಭೀತರನ್ನಾಗಿಸಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ನಾಳೆ ಇನ್ನೇನ್ ಸಿಗೋದಿಲ್ವೋ ಅನ್ನೋ ರೀತಿಯಲ್ಲಿ ಜನ ಆತಂಕದಲ್ಲಿದ್ದಾರೆ. ರಿಫಾರ್ಮ್ಸ್ ಅವಶ್ಯಕತೆ ಇದೆ, ನೋ ಡೌಟ್. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗಬೇಕು, ಅದಕ್ಕೆ ಪೂರಕವಾದ ರಿಫಾರ್ಮ್ಸ್ ಗಳು ಬೇಕು, ನಿಜವೇ. ಬಜೆಟ್ ನಲ್ಲಿ ಅದಕ್ಕೆ ಪೂರಕವಾಗಿ ಒಂದಷ್ಟು ರಿಫಾರ್ಮ್ಸ್ ಅನೌನ್ಸ್ ಮಾಡಿದ್ದೀವಿ, ಅದನ್ನ ತಕ್ಷಣಕ್ಕೆ ಜಾರಿಗೆ ತರ್ತೀವಿ, ಅದು ಒಂದೇ ಆಪ್ಷನ್ ಇದ್ದಿದ್ದ. ಈ ಯುದ್ಧದ ಪರಿಸ್ಥಿತಿಯನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ಅದನ್ನ ಪೋಸ್ಟ್ಪೋನ್ ಮಾಡೋ ಅಥವಾ ಒಂದಷ್ಟು ರೆಗ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇರಲಿಲ್ವಾ ಕೇಂದ್ರ ಸರ್ಕಾರಕ್ಕೆ? ಕೊಡಬಹುದಾಗಿತ್ತು. ಅದೇ ಪ್ರಶ್ನೆ ಕೇಶವ್ ಸರ್. ನಾವು ಅರ್ಥ ಮಾಡ್ಕೋಬೇಕೇನಂತಂದ್ರೆ 92% ಜನ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, 8% ಜನ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಯಾವುದೇ ಹೊರೆ ಆರ್ಗನೈಸ್ ಸೆಕ್ಟರ್ ಅವ್ರಿಗೆ ನಿಮ್ಗೆ ಒಂದು DA ಕೊಡ್ತಾರೆ ಸರ್ಕಾರ, ಇಲ್ಲ 2 DA ಕೊಡ್ತಾರೆ, ಅವ್ರಿಗೆ ಮ್ಯಾನೇಜ್ ಮಾಡಬಹುದು. ಆದ್ರೆ ಬಹುತೇಕರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಾಗ ಯಾವುದೇ ಸರ್ಕಾರ ಬೆಲೆ ಹೆಚ್ಚಳ ಮಾಡಿದ್ರೆ ಖಂಡಿತ ಅದ್ರ ಹೊರೆ ಬೀಳುತ್ತೆ. ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರ ಏನು ಚಾಣಕ್ಯ ಅವ್ರು ಬರ್ದಿದ್ದಾರೆ, ಅದರಲ್ಲಿ ಒಂದು ಮಾತಿದೆ, ಯಾವ ರೀತಿಯಲ್ಲಿ ಜೇನು ಇದ್ರದ್ದು ಹೂವದಿಂದ ತನ್ನ ಮಕರಂದವನ್ನ ಹೀರುತ್ತೋ ನೋವು ಆಗದ ಹಾಗೆ, ಹೂವಿಗೆ ನೋವು ಆಗದ ಹಾಗೆ ಯಾವ ರೀತಿಯಲ್ಲಿ ಮಕರಂದವನ್ನ ಹೀರುತ್ತೋ ಆ ರೀತಿಯಲ್ಲಿ ತೆರಿಗೆಯನ್ನ ಸರ್ಕಾರಗಳು ವಿಧಿಸಬೇಕು ಅನ್ನುವಂತ ಮಾತಿದೆ. ಈಗ ಬಜೆಟ್ ಬಂದಾಗ ಯಾವಾಗ್ಲೂ ಸಾಮಾನ್ಯವಾಗಿ ಏಪ್ರಿಲ್ 1 ಇಂದ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದು ಈ ಸರಿನೂ ಆಗ್ತಾ ಇದೆ. ಈಗ ಅಲ್ಲಿ ಏನು ಅಂದ್ರೆ, ಈಗ ಎಲೆಕ್ಟ್ರಾನಿಕ್ಸ್ ಅಥವಾ ಇಂಪೋರ್ಟೆಡ್ ಟೆಲಿವಿಷನ್ ಎಕ್ವಿಪ್ಮೆಂಟ್ಸ್ ಮೇಲೆ ಅಥವಾ ಲಕ್ಸುರಿ ಪ್ರೀಮಿಯಂ ಗೂಡ್ಸ್ ಮೇಲೆ ಅಥವಾ ಪಾನ್ ಮಸಾಲ ಗುಟ್ಕಾ ಇಂಥದ್ರ ಮೇಲೆ ಹೆಚ್ಚಳ ಮಾಡಿದ್ರೆ ಖಂಡಿತ ಯಾರ್ದು ಅಭ್ಯಂತರ ಇಲ್ಲ. ಆದ್ರೆ ಏನಂದ್ರೆ ಬಹುಶಃ ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ದಿರ್ಬೋದಿತ್ತು ಏನು ಅಂತಂದ್ರೆ ಟೋಲ್ದನ್ನ ಅವ್ರು ಯೋಚನೆ ಮಾಡಿರ್ಬೇಕಿತ್ತು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಟೋಲಿನ ಬೆಲೆ ಹೆಚ್ಚಳದ ಅಗತ್ಯ ಇರ್ಲಿಲ್ಲ ಅಂತ ಕಾಣುತ್ತೆ. ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಬಂದ್ರೆ ಇವತ್ತಿನ ದಿನ ಇದು ಬಜೆಟ್ ದೇ ಆಗಿದ್ರೇನು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ನಮ್ಗೆ ಅನಿವಾರ್ಯತೆ ಇತ್ತು. ಯಾಕೆಂದ್ರೆ ಇವತ್ತು ಗಲ್ಫ್ ದೇಶದಲ್ಲಿ ಏನಾಗ್ತಾ ಇದೆ ಎಲ್ರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಬೆಲೆ ಹೆಚ್ಚು ಮಾಡಿದ್ದು, ಅದನ್ನ ಯಾಕಂದ್ರೆ ರೋಡ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ತೆಗೆದಿದ್ದಿದೆಯಲ್ಲ, ವಿಡ್ರಾಲ್ ಮಾಡಿದ್ದಿದೆಯಲ್ಲ, ಅದು ಒಂದಷ್ಟು ಹೊಡೆತವನ್ನ ಖಂಡಿತ ಬೀಳುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಬಿಟ್ಟು ಒಂದು 3 ತಿಂಗಳ ನಂತರ ಬಹುಶಃ ಅದನ್ನ ಮಾಡಿದ್ದಿರ್ಬೋದು. ಯಾಕಂದ್ರೆ ಯಾವುದೇ ಸರ್ಕಾರ ನಡೆಸಲಿಕ್ಕೂ ಹಣ ಬೇಕು. ಯಾಕಂದ್ರೆ ದಿನ ದಿನ ಅದಕ್ಕೂ ಅಗತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಪ್ರತಿ ವರ್ಷ ಅದಕ್ಕೂ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಜನಕ್ಕೆ ಅವರು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಒಂದಷ್ಟು ಸಣ್ಣ ಮಟ್ಟದಲ್ಲಿ ಹೆಚ್ಚಳ ಮಾಡಬೇಕು. ಆದ್ರೆ ಯಾವ ಸಂದರ್ಭದಲ್ಲಿ ಹೆಚ್ಚಳ ಮಾಡಬೇಕು? ಯಾವಾಗ್ಲೂ 1 ಏಪ್ರಿಲ್ ಯಾವಾಗ್ಲೂ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ, ಅವಾಗಿಂದ ಹೆಚ್ಚಳ ಮಾಡೋದು ಸರಿಯಾದ ವಿಚಾರನೆ. ಆದ್ರೆ ಈ ಸಂದರ್ಭದಲ್ಲಿ ಏನಿದೆ, ಗಲ್ಫ್ ಯುದ್ಧ ನಡೀತಾ ಇದೆ, ಮತ್ತೆ ಜನರಿಗೆ ಈಗಾಗ್ಲೇನೆ LPG ತೊಂದರೆ ಆಗಿದೆ, ಇದೆಲ್ಲ ನಾವು ನೋಡಿದೀವಿ. ಯಾಕಂದ್ರೆ ಈವನ್ ಆಟೋ ಅವರಿಗೆ ತೊಂದರೆ ಆಗಿರೋದು, ಸಿಲಿಂಡರ್ ತೊಂದರೆ ಆಗಿರೋದು ಯಾವ ಕಾರಣಕ್ಕಾಗಿ? ಒಂದು ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿದೆ. ಇನ್ನೊಂದು ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಪ್ರೈವೇಟ್ ಬಂಕ್ ಅವರು ತಗೊಳಕ್ಕಾಗ್ತಿಲ್ಲ. ಹಂಗಾಗಿ ಈಗ ಅವರು ವರ್ಗಾವಣೆ ಮಾಡಬೇಕಾಗತ್ತೆ. ನಮ್ದು ಆಟೋ ತಗೊಂಡ್ರೆ ಇಲ್ಲ ಕ್ಯಾಬ್ ತಗೊಂಡ್ರೆ ಯಾರು LPG ನ ಪ್ರೈವೇಟ್ ಬಂಕ್ಸ್ ಅಲ್ಲಿ ತಗೊಳ್ತಾರೆ, ಸಹಜವಾಗಿ ಅವರು ಹೆಚ್ಚಳ ಮಾಡ್ತಾರೆ. ಸೊ ಹಂಗಾಗಿ ಅದು ಎಲ್ಲ ಕಡೆ ಪಸರಿಸುತ್ತೆ ಇವೆಲ್ಲವೂ. ಸೊ ಹಂಗಾಗಿ ಇಂಥ ಸಂದರ್ಭದಲ್ಲಿ ಬಹುಶಃ ಸರ್ಕಾರಗಳು ಯೋಚನೆ ಮಾಡಿದ್ದಿರ್ಬೋದಿತ್ತು, ಇನ್ನೊಂದು ಈ ವರ್ಷ ಮಾತ್ರ ಎಕ್ಸಾಮ್ಷನ್ ತಗೊಂಡು ಇನ್ನೊಂದ್ 2 ತಿಂಗಳು ಅಥವಾ 1 ತಿಂಗಳು ವಾಚ್ ಮಾಡಿ ನಾವು ಇದನ್ನ ಪೋಸ್ಟ್ಪೋನ್ ಮಾಡ್ತಿದೀವಿ ಅಂತ ಹೇಳಿದ್ದಿರ್ಬೋದು ಅಂತ ನನ್ಗನ್ಸುತ್ತೆ. ಈಗ ಸದ್ಯಕ್ಕೆ ಯಾವ್ದು ಗಾರ್ಬೇಜ್ ಮೇಲೆ ಹಾಕುವಂತ ಇದಿರ್ಬೋದು, ಎಲೆಕ್ಟ್ರಿಸಿಟಿ ಮೇಲೆ ಇರ್ಬೋದು, ಇವೆಲ್ಲವನ್ನ 1 ತಿಂಗಳ ಮಟ್ಟಿಗೆ ಅಥವಾ ಯುದ್ಧ ಮುಗಿದು ನಂತರ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದೆ. ಈಗ ಇನ್ಫ್ಲೇಷನ್ ಜಾಸ್ತಿ ಆಗುವ ಎಲ್ಲ ಲಕ್ಷಣಗಳನ್ನ ನಮಗ್ ಕಾಣಿಸ್ತಾ ಇದೆ. ಆರ್ಥಿಕತೆಯಲ್ಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಓವರ್ ಆಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಜನಜೀವನದ ಮೇಲೆ ಅದು ಯಾವುದೇ ರೀತಿಯಲ್ಲಿ ನಕಾರಾತ್ಮಕವಾದ ಪರಿಣಾಮ ಬೀರದ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರಗಳ ಮೇಲೆ ಕೂಡ ಇರುತ್ತೆ. ಸರ್, ಈ ಯುದ್ಧ ಇನ್ ಎಷ್ಟು ದಿನ ನಡೆಯುತ್ತೆ, ಇದರ ಪರಿಣಾಮ ಇನ್ ಯಾವ್ಯಾವ ಕ್ಷೇತ್ರದ ಮೇಲೆ ಆಗುತ್ತೆ, ಇನ್ನು ನೋಬಡಿ ನೋಸ್. ಹಿಂಗಿರುವಾಗ ಅನಿವಾರ್ಯ ಆಯ್ತು, ನೀವೇ ಹೇಳ್ದಾಗೆ ಸ್ವಲ್ಪ ವೇಟ್ ಮಾಡೋಣ ಅಥವಾ ಸ್ವಲ್ಪ ದಿನಗಳ ಕಾಲ ಹೋಲ್ಡ್ ಮಾಡೋಣ ಈ ರಿವಿಷನ್ ಗಳನ್ನ ಅನ್ನೋ ಆಪ್ಷನ್ ಇತ್ತು ಕೇಂದ್ರ ಸರ್ಕಾರದ ಮುಂದೆ.
ಅಲ್ಲ ಖಂಡಿತ, ಯಾಕೆಂದ್ರೆ ನಾನು ಹೇಳೋದು ಈಗ ನೋಡಿ, ಲಕ್ಸುರಿ ಮೇಲೆ ಏನ್ ಹಾಕ್ತಿವಲ್ಲ, ಈಗ ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸಸ್ ಮೇಲೆ ಇದೆ, ಅಥವಾ ಲಕ್ಸುರಿ ಪ್ರೀಮಿಯಂ ಗೂಡ್ಸ್ ಮೇಲೆ ಇವತ್ತಿಂದ ಜಾಸ್ತಿ ಆಗಿದೆ, ಅಥವಾ ಈ ಸಿನ್ ಗೂಡ್ಸ್ ಅಂತ ಏನ್ ಕರಿತೀವಿ, ಟೊಬ್ಯಾಕೋ ಪ್ರಾಡಕ್ಟ್ಸ್, ಪಾನ್ ಮಸಾಲ, ಇಂಥವುಗಳ ಮೇಲೆ ಹೆಚ್ಚಳ ಮಾಡ್ಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಯಾವ್ದು ಬೇಸಿಕ್ ಎಸೆನ್ಷಿಯಲ್ಸ್ ಇರುತ್ತೆ, ಇವತ್ತು ಟೋಲ್ ಇರ್ಬೋದು, ಈ ತರದನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕು. ರಾಜ್ಯ ಸರ್ಕಾರ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಏನು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ತಗೊಳ್ತಾ ಇದ್ದಾರೆ, ವಾಪಸ್ ತಗೊಂಡಿದ್ದಾರೆ, ಅದನ್ನ ಇವತ್ತಿಂದ ಜಾರಿಗೊಳಿಸುವಂತದನ್ನ ಕಡಿಮೆ ಮಾಡಬಹುದು. ಈವನ್ ಬಸ್ ಫೇರ್ ಅನ್ನ ಹೆಚ್ಚಳ ಮಾಡುವಂತದ್ದು ಪ್ಲಾನ್ ಇದೆ ಅವ್ರಿಗೆ. ಅವುಗಳನ್ನೆಲ್ಲ ಒಂದ್ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ನನ್ಗೆ ಕರೆಕ್ಟ್. ಅಶ್ವಿನ್ ಅವರೇ, ಈ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜನಸಾಮಾನ್ಯರ ಚಿಂತನೆ ಇವತ್ತು ಬೆಳಗ್ಗೆ ಇರೋ ದರ ನಾಳೆ ರಾತ್ರಿ ಒಳಗೆ ಅಥವಾ ಇವತ್ತು ರಾತ್ರಿ ಒಳಗೆ ಇರೋದಿಲ್ಲ. ಕಾನ್ಸ್ಟೆಂಟ್ ಆಗಿ ಯಾವ ಮಿನಿಟ್ ಅಲ್ಲಿ ಯಾವ್ದ್ರ ಬೆಲೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಕಾನ್ಸ್ಟೆಂಟ್ ಆಗಿ ಯಾವ್ದಿರುತ್ತಪ್ಪ ಅಂದ್ರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆ. ನೀವು ರಾಜ್ಯ ಸರ್ಕಾರನ ಕೇಳಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ತೆರಿಗೆ ವಂಚನೆನೇ ಕಾರಣ ಅಂತ ಹೇಳ್ತಾರೆ. ಇನ್ ಕೇಂದ್ರ ಸರ್ಕಾರದವರನ್ನ ಕೇಳೋಣ ಅಂತಂದ್ರೆ ಅವ್ರು ಯಾರು ಮಾತಿಗೆ ಸಿಗೋದಿಲ್ಲ ಅನ್ನೋ ಆರೋಪ ಬೇರೆ. ಜನ ಯಾರನ್ನ ಪ್ರಶ್ನೆ ಮಾಡಬೇಕು, ನಾವು ಅನುಭವಿಸ್ತಿರೋದಕ್ಕೆ ಪರಿಹಾರ ಯಾರನ್ನ ಕೇಳಬೇಕು ಅಂತ ಅಲ್ಲ ಕೇಳಬೇಕು. ನಾವು ರಾಜ್ಯದಲ್ಲಿದ್ದಾಗ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ, ಅವ್ರನ್ನ ನಾವು ಕೇಳಲೇಬೇಕು. ಯಾಕಂದ್ರೆ ಅವರೆಲ್ಲ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವರೇ ಅಲ್ವಾ. ಎಂಪಿಗಳಿದ್ದಾರೆ, ಕೇಳಬೇಕು, ತಪ್ಪೇನಿಲ್ಲ. ಯಾರು ಕೇಳಬಾರ್ದು ಅಂತ ಏನಿಲ್ಲ. ನಾವು ಕೇಳಬೇಕಾಗಿರೋದು ಇವತ್ತೇನು, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ಕೇಂದ್ರದವ್ರು ಮಾಡ್ತಿದ್ದಾರೆ, ಕೇಂದ್ರದವ್ರು ಎಲ್ಲಾನು ಬೆಲೆ ಏರಿಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ನೀವೇನಕ್ಕೆ ಇಲ್ಲಿದ್ದೀರಾ? ಈಗ ಹಾಲಿಂದು ದರ ಏರಿಸಲಿಕ್ಕೆ ಕೇಂದ್ರ ಕಾರಣನಾ? ಬೆಂಗಳೂರು ಜಲಮಂಡಳಿದು ನೀರಿನ ದರ ಇಳಿಸ್ಲಿಕ್ಕೆ ಕೇಂದ್ರ ಕಾರಣನ? ಜನನ ಮರಣ ಇದ್ರನ್ನ ನೀವು ಅದಕ್ಕೂ ತೆರಿಗೆ ವಿಧಿಸ್ತಿದ್ದೀರಾ, ಅದೊಂದು ಸರ್ಟಿಫಿಕೇಟ್ ತಗೊಳ್ಳಿ, ಅದಕ್ಕೂ ಕೇಂದ್ರ ಕಾರಣನ? 5 ಬಾರಿ ಅಬಕಾರಿ ರೈಸ್ ಮಾಡಿದ್ದೀರಾ ಟ್ಯಾಕ್ಸ್ ನ, ಅದಕ್ಕೂ ಕೇಂದ್ರ ಕಾರಣನ? ಪ್ರತಿಯೊಂದು ವಿಚಾರಕ್ಕೂ ನೀವು ಕೇಂದ್ರ ತಗೊಂಡ್ ಬರ್ತಿದ್ರೆ ಮತ್ತೆ ನೀವೇನ್ ಕೆಲಸ ಮಾಡೋದಿದೆ? ನೀವು IPL VIP ಟಿಕೆಟ್ ತಗೊಂಡು IPL ನೋಡ್ಕೊಂಡು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮ್ಸೆ ಇದ್ಬಿಡಿ. ಅಲ್ಲಲ್ವಾ, ಅದಿರ್ಲಿ, ಎಲ್ಲರೂ ಕೇಳಿದ್ದಾರೆ ಮಾಡಿದ್ದಾರೆ ಅಂತ ಪ್ರಶ್ನೆ ಅಲ್ಲ ಮೇಡಮ್. ಇಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಂದಾಗ ಬಿಜೆಪಿ ಅವರು ಕೇಳಿದ್ದಾರೆ, JDS ಕೇಳಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರಾಬ್ಲಮ್ ಏನು? ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರೆ ನಾವು ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಸ್ವಾಮಿ, ನೀವು ಇರೋದೇನಕ್ಕೆ ಇಲ್ಲಿ? ಹಾಗಾದ್ರೆ ನಿಮ್ಮ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಂತ ಜನರು ಆರಿಸಿ ನಿಮ್ ಕಳಿಸಿರೋದೇನಕ್ಕೆ? ಮಹಿಳೆಯರು ಇವತ್ತು ರಸ್ತೆಗೆ ಬಂದಿದ್ದಾರೆ, ಏನ್ ಹೇಳ್ತಿದ್ದಾರೆ? ನೀವು ಗ್ಯಾರಂಟಿಯಿಂದ ನಮ್ಗೆ ಬರ ಎಲ್ಲಾನು ನೀವು ಹೆಚ್ಚಳ ಮಾಡ್ತಾ ಹೋದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಸ್ಮಿತಾ ಮೇಡಮ್ ಇವತ್ತು ಈ ಮಟ್ಟಕ್ಕೆ ಈ ಬೆಲೆ ಏರಿಕೆ ಮಾಡಿದ್ದಾರೆ, ಇದು ಕೇಂದ್ರ ಏನಕ್ಕೆ ನೀವು ದೂಷಿಸ್ತಿದ್ದೀರಾ? ಇವತ್ತು 11 ವರ್ಷಗಳಿಂದ ನೀರು ಸರಬರಾಜು ಮಾಡ್ತಿದ್ದಂತವ್ರು ನೀಟಾಗಿ ನಡೀತಿತ್ತು. 1126 ಕೋಟಿ ಲಾಭ ಬರ್ತಾ ಇತ್ತು. ನೀವು ಅದನ್ನ ನಿಮ್ಮ ಒಂದು ಗ್ಯಾರಂಟಿಗೋಸ್ಕರ ನೀವು ರೈಸ್ ಮಾಡಿ ಪ್ರತಿ ಮನೆಗೆ 500 ರೂಪಾಯಿ ಜಾಸ್ತಿ ಬರ್ತಿದೆ ಇವತ್ತು. ಆ ರೀತಿ ಮಾಡಿಟ್ರೆ ಇವತ್ತು ಇದಕ್ಕೆ ಯಾರು ಕಾರಣ? ಹಾಗಾಗಿ ನೀವು ಕೇಂದ್ರದ ಮೇಲೆ ಬೊಟ್ಟು ಮಾಡಕ್ಕೂ ಮುಂಚೆ ನಾವು ಹೇಗೆ ನಡ್ಕೊಳ್ತಿದೀವಿ ಅನ್ನೋದನ್ನ ಫಸ್ಟ್ ಜನರಿಗೆ ಅರಿವು ಮೂಡಿಸಿ. ಪ್ರತಿಯೊಂದು ವಿಧದಲ್ಲೂ ನೀವು ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಆಯ್ತು. ಇಷ್ಟು ದಿನ ಸುಮ್ಮನೆ ಇದ್ವಿ, ರೈತರಿಗೆ ಬರ್ತಿದ್ 4,000 ನೀವು ತಡೆದ್ಬಿಟ್ಟು 2,100 ಕೋಟಿನ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಿರಿ ಅಂತ ಅಂದ್ಬಿಟ್ಟು ಆ ಹಣನ ಉಪಯೋಗಿಸ್ಕೊಂಡ್ರಿ. ಅದೇನೋ ಕೇಂದ್ರ ಹೇಳಿತ್ತ? ಇವತ್ತು ಹಾಲ್ಗೆ ನೀವು ಪ್ರೋತ್ಸಾಹ ಧನ ಕೊಡೋದಿರ್ಲಿ. ಇವತ್ತು ಪ್ರತಿ ಲೀಟರ್ ಹಾಲ್ ದರ ಜಾಸ್ತಿ ಮಾಡಿದ್ದಾರೆ ಮೇಡಮ್. ಪ್ರೋತ್ಸಾಹ ಧನಕ್ಕೆ ಒಂದು 750 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. ಇದು ಕೇಂದ್ರದವರು ತಡೆ ಹಿಡಿದಿದ್ರ? ಇದಕ್ಕೆಲ್ಲ ಕಾರಣ ನಟರಾಜ್ ಗೌಡ್ರು ಕೂತ್ಕೊಳ್ಳಿ, ಮನೆಗೆ ಹೋಗಿ ಬರೋರು ನಡೆಸ್ತಾರೆ. ಅಲ್ಲ, ನೀವು ಕೇಂದ್ರದ ಮೇಲೆ ಎಲ್ಲದಕ್ಕೂ ಬಟ್ ಮಾಡೋದಾದ್ರೆ ನೀವು ರಾಜ್ಯ ಸರ್ಕಾರ ಯಾಕೆ ನಡೆಸ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ, IPL ಟಿಕೆಟ್ ತಗೊಂಡು ಆರಾಮ್ಸೆ VIP ಗ್ಯಾಲರಿಯಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು. ನಟರಾಜ್ ಗೌಡ್ರಿಗೆ ಅಬ್ಜೆಕ್ಷನ್ ಇದೆ. ನಟರಾಜ್ ಮತ್ತೆ ನೀವ್ ಏನಕ್ಕೆ ರಾಜ್ಯ ಸರ್ಕಾರ ನಡೆಸಬೇಕು? ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ನೀವು ಉಪಚುನಾವಣೆ ನಡೆಸಕ್ ಹೋಗ್ಬೇಕಾ? ಬಾಗಲಕೋಟೆಗೆ ಹೋಗ್ಬೇಕಾ? ಇಡೀ ಸಂಪುಟ ದರ್ಜೆ ಅಲ್ವಾ ಕೂತ್ಕೊಂಡಿದ್ದೀರಾ? ಚುನಾವಣೆ ಮಾಡಬಾರ್ದ ಸರ್? ಚುನಾವಣೆ ಮಾಡಬೇಕು, ಇಡೀ ಸಂಪುಟ ದರ್ಜೆ ಅಲ್ಲಿ ದಾವಣಗೆರೆಲ್ಲ ಕೂತ್ಕೋಬೇಕಾ? ದಾವಣಗೆರೆಯಿಂದನೇ ಕನೆಕ್ಟೆಡ್ ಇದ್ದಾರೆ. ಹೋಗ್ತಾರಿದ್ದಾರೆ, ಇವ್ರು ಕೂತ್ಕೊಳ್ಳಿ. ಇವರು ಸಂಪುಟ ದರ್ಜೆಯಲ್ಲಿರೋರು ಸಚಿವರು, ಶಾಸಕರು. ನಟರಾಜ್ ಗೌಡ್ರು ಈಗ 2018ರಲ್ಲಿ ಮಾನ್ಯ ಕುಮಾರಸ್ವಾಮಿ ನೋಡಿ, ನೀವು ಬರೀ ಟಿಕ್ ಇವ್ರಿಗೆ ಏನಾಗಿದೆ ಗೊತ್ತಾ? ನಟರಾಜ್ ಗೌಡ್ರಿಗೆ ನಾನು ಕೇಳಿದ ಪ್ರಶ್ನೆಗೆ ನಿಮ್ಗೆ ಉತ್ತರ ಇದೆಯಾ? ಟಾಪಿಕ್ ಡೈವರ್ಟ್ ಮಾಡ್ತಾರೆ ನಟರಾಜ್ ಗೌಡ್ರು. ಕೆಲಸ ಇಲ್ಲ. ಇಲ್ಲ, ನನ್ನ ಪ್ರಶ್ನೆ
ಸ್ಮಿತಾ ಮೇಡಮ್, 100 ಡಿಬೇಟ್ ಮಾಡಿದ್ದೀರಾ, 100 ಡಿಬೇಟ್ ಮಾಡಿದ್ದೀರಾ. ನಟರಾಜ್ ಗೌಡ್ರೆ, ನನ್ನ ನೇರವಾದ ಪ್ರಶ್ನೆ ನಿಮ್ಗೆ, ಕೇಂದ್ರದ ಮೇಲೆ ಬೊಟ್ಟು ತೋರಿಸಿದಿರಲ್ಲ, ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಅಂದ್ರೆ ನೀವು ರಾಜ್ಯದಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಗುರು ಕೇಳಿ ಮತ್ತೆ ಆನ್ಸರ್. ನೀವು ಸುಮ್ನೆ ಇಲ್ದೆ ಹಳೆದೆಲ್ಲ ಈ ಪ್ರಶ್ನೆಗೆ ಅಶ್ವಿನ್ ಹೇಳಿ ಅಣ್ಣ, ಇದಕ್ಕೆ ಆನ್ಸರ್ ಮಾಡಿ ಹೋಗ್ಲಿ. ಕೇಂದ್ರದ ಮೇಲೆ ಬೊಟ್ಟು ತೋರಿಸೋರು ನೀವೇನ್ ಮಾಡ್ತಿದ್ದೀರಾ ರಾಜ್ಯದಲ್ಲಿ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬ್ರದರ್ ಕೇಳಿಸ್ಕೊಳಪ್ಪ, ಹೇಳಿ ನೀವು ಮತ್ತೆ ಆನ್ಸರ್ ಮಾಡಿ. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ ಅದು ಕುಮಾರಸ್ವಾಮಿ ಬ್ರದರ್ ಕೇಳಿಸ್ಕೊಳಪ್ಪ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ, ಮೋಸ ಮಾಡಿದಾಗ, ವಂಚನೆ ಮಾಡಿದಾಗ, ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೂ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗಲೂ, ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ನಾವು ಕಾಂಗ್ರೆಸ್ ಪಕ್ಷವಾಗಿ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಕಾಂಗ್ರೆಸ್ ರಾಜ್ಯದಲ್ಲಿ ಮಾತಾಡಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರ 15ನೇ ಹಣಕಾಸಿನ ಆಯೋಗದ ಪ್ರಕಾರ 15,000 ಕೋಟಿ ರೂಪಾಯಿ ಯಾವ ಬೇಜವಾಬ್ದಾರಿ ಜನ ಅಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ 15,000 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ. ಆರ್ಗ್ಯುಮೆಂಟ್ ಇದೆಯಲ್ಲ, ದಯವಿಟ್ಟು ಇದು ತುಂಬಾ ಜನರಿಗೆ ಗೊತ್ತಾಗೋಯ್ತು. ಇವ್ರಿಗೆ ಧೈರ್ಯ ಬೇಕು. ಮೊದಲ ಪ್ರಶ್ನೆ ಕೇಳುವಾಗ ಕ್ಲಿಯರ್ ಆಗಿ ಇವತ್ತು ಕೂಡ ತೆರಿಗೆ ವಂಚನೆ ಅಂದ್ರೆ ಜನ ಡಿಸೈಡ್ ಮಾಡ್ಬಿಡ್ತಾರೆ. ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ ನಟರಾಜ್ ಗೌಡ್ರೆ, ನಿಮಗೆ ಪ್ರಶ್ನೆ ಕೇಳ್ತಿದ್ದೀನಿ, ನೀವು ಕೇಳಿಸ್ಕೊಳ್ಬೇಕು. ನಟರಾಜ್ ಗೌಡ್ರೆ, ಇವತ್ತು ಕರೆಂಟ್ ಬಿಲ್, ವಾಟರ್ ಬಿಲ್ ಜಾಸ್ತಿ ಮಾಡಿದ್ದಕ್ಕೂ ಕೂಡ ಕೇಂದ್ರ ಸರ್ಕಾರದ ತೆರಿಗೆ ವಂಚನೆ ಕಾರಣ ಅಂದ್ರೆ ಜನರು ಡಿಸೈಡ್ ಮಾಡ್ತಾರೆ. ಕಾಂಗ್ರೆಸ್ನವ್ರ ಹತ್ರ ಬೇರೆ ಉತ್ತರ ಇಲ್ಲ ಅಂತ ಹೇಳಿ. ಎಸ್ ಮೇಡಮ್, ಕರೆಕ್ಟ್. ಖಂಡಿತ ನೀವು ಹೇಳಿದ ಕರೆಕ್ಟ್ ಆಗಿದೆ. ನಾನು ನಿಮ್ಗೆ ಏನ್ ಹೇಳ್ತೀನಿ, ವಾರ್ಷಿಕವಾಗಿ 3% ಹೆಚ್ಚಿಗೆ ಮಾಡುವಂತದ್ದು ಯಾವ ರೀತಿಯಾಗಿ ಹೆಚ್ಚಿಗೆ ಅಲ್ಲ. ಅಲ್ಲ ರೀ, ಯಾವ್ದೋ ಅಂಚೆ ಸ್ಪೀಡ್ ಪೋಸ್ಟ್ ಅಂತ 34% ಹೆಚ್ಚಿಗೆ ಮಾಡಿದಾರೆ ಇವತ್ತು ಕೇಂದ್ರ ಸರ್ಕಾರ. ಲೂಟಿಕೋರಲ್ವಾ ಇವ್ರು ಲೂಟಿಕೋರಲ್ವಾ? ಅಲ್ಲ ರೀ, ಆ ಮೆಡಿಸಿನ್ ಮೇಲೆ 12% ಹೆಚ್ಚಿಗೆ ಮಾಡಿದ್ರೆ ಬೆಲೆ, ಅದೇನು ಲೂಟಿಕೋರಲ್ವಾ ಈ ಕೇಂದ್ರ ಸರ್ಕಾರ? ಇದೊಂದು ಸರ್ಕಾರ, ಇದೊಂದು ಅದಾನಿ ಅಂಬಾನಿ ಅಥವಾ ಬಿಸ್ನೆಸ್ ಮ್ಯಾನ್ಗಳು ಜೀತ ಮಾಡ್ಕೊಂಡಿದ್ಯಾ ಕೇಂದ್ರ ಸರ್ಕಾರ? ಜನಗಳ ಮೇಲೆ ಅಲ್ಲ ರೀ, ಆ ಹಳೆ ಗ್ಯಾಸ್ಗೆ, ಹಳೆ ಸ್ಟಾಕ್ಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಗೃಹ ಬಳಕೆ ಸ್ಟಾಕ್ಗೆ ನಾಚಿಕೆ ಮನೆ ಮಾಡಿದಿಲ್ಲ ಕೇಂದ್ರ ಸರ್ಕಾರಕ್ಕೆ. ಒಂದು ಧೈರ್ಯ ಇಲ್ಲ ಇವ್ರಿಗೆ, ಬಿಜೆಪಿ ನಾಯಕರಿಗೆ ಧೈರ್ಯ ಇಲ್ಲ ಕೇಳಕ್ಕೆ. ಯಾಕ್ರಿ ಇಂಥ ಸಮಯದಲ್ಲಿ, ಕಷ್ಟ ಸಮಯದಲ್ಲಿ ನೀವು ಬೆಲೆ ಹೆಚ್ಚಿಗೆ ಮಾಡ್ತಿರೋದ ಕೇಳ ಧೈರ್ಯ ಬೇಡ ಬಿಜೆಪಿ ನಾಯಕರಿಗೆ? ಕೇಳಿ. ಆಮೇಲೆ ರಾಜ್ಯ ಸರ್ಕಾರ ಆಸ್ಪತ್ರೆ ಸೇವಾ ಶುಲ್ಕ 15-20% ಜಾಸ್ತಿ ಮಾಡಿದ್ರ. ರಣದೀಪ್ ಸುರ್ಜೇವಾಲಾ ಅವರು ಇವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಕೇಳಿಸ್ಕೊಳ್ಳೋಣ. ಅದಾದ ನಂತರದಲ್ಲಿ ಇವತ್ತು ಮುಂಜಾನೆಯಿಂದ ಸಂಜೆವರೆಗೂ ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತು ಹೈರಾಣಾಗಿ ಹೋಗಿರುವ ಆಟೋ ಚಾಲಕರ ಆಕ್ರೋಶದ ಮಾತುಗಳು ಕೂಡ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದ್ ಕಡೆ ಆಟೋ ಚಾಲಕರು. ಎಲ್ಲರ ಹೇಳಿಕೆಯನ್ನು ಗಮನಿಸೋಣ, ಆಮೇಲೆ ಒಬ್ಬರಾದ್ಮೇಲೆ ಒಬ್ರು ಉತ್ತರ. ಇವತ್ತಿಂದ ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಇದು ಎಲ್ಲ ನಾಗರಿಕರಿಗೂ ತೊಂದರೆ ಆಗ್ತಾ ಇದೆ. ಮನೆ ಕಟ್ಟೋದ್ರಿಂದ ಹಿಡಿದು ಮನೆ ಪೆಟ್ರೋಲು, ಡೀಸೆಲ್ ಒಂದೇ ಅಲ್ಲ, ಗ್ಯಾಸ್ ಒಂದೇ ಅಲ್ಲ. ಬಿಡಿ, ಗ್ಯಾಸ್ ಹೋಯ್ತು, ಈಗೆಲ್ಲ ಸೀಮೆಣ್ಣೆ ಹುಡುಕ್ಬೇಕು, ಸೌದೆ ಹುಡುಕ್ಬೇಕು. ಸೌದೆ ಭಾಗ್ಯ ಕೊಟ್ಟಿದ್ದಾರೆ ಈಗ, ಅದನ್ನೆಲ್ಲ ಹೋಯ್ತು. ಅಚ್ಚೇ ದಿನಾನು ಹೊಂಟೋಯ್ತು, 15 ಲಕ್ಷನೂ ಬರಲಿಲ್ಲ. ಇವೆಲ್ಲ ಇವತ್ತು ಮತದಾರರಿಗೆ ನಾವು ಬಿಜೆಪಿಯವರಿಗೆ ಇದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆ ಅಚ್ಚೇ ದಿನ 15 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡ್ಲಿಲ್ಲ. ಕೊಟ್ಟ ಮಾತು ನೀವು ಉಳಿಸ್ಕೊಳ್ಳಿಲ್ಲ. ಅಚ್ಚೇ ದಿನ ಏನಾಯ್ತು? ತಿರ್ಗಾ ಇವತ್ತು ಏನು ಈ ಬೆಲೆ ಏರಿಕೆ ನಡೀತಾ ಇದೆ, ಇದು ಶಾಸಕರೆಲ್ಲ ಹೆಂಡತಿ ಮಕ್ಕಳಿಗೆಲ್ಲ 5 ಟಿಕೆಟ್ ಬೇಕು ಅಂತ ಕೇಳಕ್ಕಾಗುತ್ತೆ. ಆಟೋಗಳ ಪರಿಸ್ಥಿತಿ ಏನಾಗಿದೆ, ಅದಕ್ಕೆ ಬೇಡ ಯಾರಿಗೆ? ಆಮೇಲೆ ಮನೆ ಗಾಡಿ ತಗೋಗೋದೇ ಕಷ್ಟ ಆಗ್ಬಿಟ್ಟಿದೆ. ಹಾಕೋದ್ರೆ ಏನ್ ಮಾಡೋದು? ಎಲ್ಲಿ ಅಲ್ಲೇನ್ಸ್ಬಿಟ್ಟು ಹೋಗ್ಬೇಕು. 58 ವರ್ಷದವ ನಾನು ರಿಕ್ಷಾದಲ್ಲಿ ದುಡಿದು ಒಮ್ಮೆಲೆ ಹೋಗಿ ಕೂಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ನಮಗೆ? ಒಂದೊಂದು ಮಕ್ಕಳು ಒಂದೊಂದು ರೇಟ್ ಗೊತ್ತಿಲ್ಲ ಸರ್ಕಾರಕ್ಕೆ. ತಿಂತಾನೆ, ಬೇರೆ ತಿಂತಾ ಇಲ್ವಲ್ಲ. ಕೊಟ್ಟು ಮುಚ್ಚ ಮಾಡಿ ಬಂದು ನಿಮ್ ಮನೆ ಕುತ್ಕೊಳ್ಳೋ ಓಟ್ ಹಾಕಿದ್ದೀವಿ. ಗ್ಯಾಸ್ ಸಮಸ್ಯೆ ಆಗ್ತೈತೆ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ
ದೊರೆಯುತ್ತೆ ಗಂಡಸ್ತಾನೆ ಇಲ್ವಾ? ಸುರ್ಬಿ ಅವರೇ, ನಾನು ಡಿ ಕೆ ಶಿವಕುಮಾರ್ ಅವರು ಹೇಳ್ದಂಗೆ 15 ಲಕ್ಷದ ಲೆಕ್ಕನೂ ಕೇಳೋದ್ಲ, ಕಡೆಯಲ್ಲಿ ಆಟೋ ಚಾಲಕರು ಬಳಸದಂಗೆ ಕೆಟ್ಟ ಪದದಲ್ಲೂ ಪ್ರಶ್ನೆ ಕೇಳಲ್ಲ. ಬಟ್ ಸಿಂಪಲ್, ನಾವು ಯಾವುದೇ ರೀತಿಯ ಇಂಧನ ಬೆಲೆ ಏರಿಕೆ ಮಾಡೋದಿಲ್ಲ ಯುದ್ಧದ ಸಂದರ್ಭದಲ್ಲಿ ಅಂತ ಹೇಳಿ ಭರವಸೆ ಕೊಡ್ತಾನೆ. ಕಮರ್ಷಿಯಲ್ ಸಿಲಿಂಡರ್ ಮಾರ್ಚ್ ನಲ್ಲಿ ಜಾಸ್ತಿ ಆಯ್ತು 114, ಅದಾದ್ಮೇಲೆ ಇದೀಗ ಏಪ್ರಿಲ್ ನಲ್ಲಿ ಮತ್ತೆ 195, ಕೆಲವು ಕಡೆ 203 ಅಂತ ಕೂಡ ರಿಪೋರ್ಟ್ಸ್ ಬರ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ ಸುರ್ಬಿ ಅವರೇ, ಕೇಂದ್ರ ಸರ್ಕಾರ ಹೇಳಿದ್ದೊಂದು ಮಾಡ್ತಿರೋದು ಒಂದು. ನಾವು ಇರೋಂಥದ್ದು ಒಂದು ವೆರಿ ಡೈನಾಮಿಕ್ ಸಿಚುವೇಶನ್ ಅಲ್ಲಿ, ಹಾಗಂತ ಇದು ಹೇಳಿದ್ದು ಒಂದು ಮಾಡ್ತಿರೋದೊಂದು ಅಂತ ಅಲ್ಲ. ಎಷ್ಟಾಗತ್ತೋ ಅಷ್ಟು ರಿಫೈನರೀಸ್ ಅಂಡ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದು. ದಯವಿಟ್ಟು ನಟರಾಜ್ ಗೌಡ್ರೆ, ನನಗೆ ಕಿಸೆಗಳ್ತನ ಮಾಡಿ ಲೂಟಿ ಮಾಡಿ ಕಾಂಗ್ರೆಸ್ ಅಲ್ಲ, ಕೇಂದ್ರ ಸರ್ಕಾರ ಇರೋದನ್ನೇ ಲೂಟಿ ಮಾಡಕ್ಕೆ. ನಟರಾಜ್ ಗೌಡ್ರೆ ಎರಡೇ ಗೊತ್ತಿರೋದು ಇವ್ರಿಗೆ. ಕಾಂಗ್ರೆಸ್ ಅವರಿಗೆ ಸುಳ್ಳು ಹೇಳಿ ಎಷ್ಟು ಅಭ್ಯಾಸ ಆಗೋಗಿದೆ ಅಂದ್ರೆ, ಇದೇ ನಟರಾಜ್ ಗೌಡ್ರು NHAI ಪ್ರಾಫಿಟ್ ಮೇಕಿಂಗ್ ಅಂತ ಹೇಳ್ತಾರೆ. ಒಂದ್ ಬಾರಿ ನೀವು ಒಂದ್ ಸ್ವಲ್ಪ ರೀಡಿಂಗ್ ಕಳಿಸ್ತೀರಿ, ಕೇಳ್ಕೊಂಡ್ ಬನ್ನಿ. NHAI ಇರುವಂತಹ ಪರಿಸ್ಥಿತಿ, ಅವ್ರ ಫೈನಾನ್ಷಿಯಲ್ ಸಿಚುವೇಶನ್, ಅವ್ರು ಯಾಕೆ ಪ್ರಾಫಿಟ್ ಮೇಕಿಂಗ್ ಟೋಲ್ ಇನ್ಕ್ರೀಸ್ ಮಾಡ್ತಿರೋದು ಅಂದ್ರೆ ಸರ್ಪ್ಲಸ್ ಇದ್ಕೊಂಡು ಅವ್ರು ಟೋಲ್ ಇನ್ಕ್ರೀಸ್ ಮಾಡ್ತೀರಿ ಅಂತ ಭಾವನೆ ಕೊಡ್ತಾರೆ. ತಪ್ಪು ಅದು. ಇವತ್ತು ಏನು ಆಸ್ ಪರ್ ಇನ್ಫ್ಲೇಷನ್ ಡಿಫರೆನ್ಸಸ್ ಇನ್ಕ್ರೀಸ್ ಮಾಡಿರೋದು ಟೋಲ್ ರಿಲೇಟೆಡ್ ಪ್ರೈಸಸ್. ಎರಡನೇದು ಸರ್, ತಪ್ಪು ಸರ್, ನೀವು ಇಷ್ಟು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗಿದೆ ಸರ್. ನೀವು ರಾಹುಲ್ ಗಾಂಧಿ ತರ ಹೇಳಿ ಸುಳ್ಳನ್ನ ಹೇಳಿ ಅದು ನಿಜ ಮಾಡಕ್ ಆಗಲ್ಲ. ನಿಮ್ ನಾಯಕರ ತರ ರಾಹುಲ್ ಗಾಂಧಿ ತರ ನೀವು ಸುಳ್ಳು ಹೇಳಿ ನಿಜ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಗಿಸ್ಬಿಡ್ತೀನಿ. 20% ಬೀದಿಗೆ ಬಂದಿದೆ. ಕಮರ್ಷಿಯಲ್ 20% ಅವೈಲಬಿಲಿಟಿ ಇರಬೇಕು. ಅದು ಒಂದು ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇವತ್ತು ಸರ್ಕಾರ. ಹೌದು, ನೋಡಿ ಇರುವಂತಹ ಸಂದರ್ಭದಲ್ಲಿ ಒಂದು ಇಂತಹ ಕಷ್ಟಗಳು ಆಗ್ತಾ ಇದೆ. ಆದ್ರೆ ಈ ಸರ್ಕಾರ ವಾರ್ ಫುಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ವಿಷಯದ ಬಗ್ಗೆ ಯಾವುದೇ ಆದಂತಹ ದೇಶ ಅಚೀವ್ ಮಾಡದೇ ಇರುವಂತದ್ದು ನರೇಂದ್ರ ಮೋದಿ ಅವರ ಸರ್ಕಾರ ಅಚೀವ್ ಮಾಡಿದ್ದಾರೆ ಡಿಪ್ಲೊಮಸಿ ಮೂಲಕ. ದಯವಿಟ್ಟು ಸರ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ, ದಯವಿಟ್ಟು. ಬೇರೆ ಎಲ್ಲಾನು ನೀವು ಪ್ರೈಸ್ ರೈಸ್ ಬಗ್ಗೆ ಏನ್ ಹೇಳಿದ್ರಿ, ಜನ ಔಷಧಿ ಬಗ್ಗೆ, ನಾನು ಮೆಡಿಸಿನ್ಸ್ ಬಗ್ಗೆ ಕ್ಲಾರಿಫೈ ಮಾಡಬೇಕಾಗಿದೆ. ಮುಖ್ಯವಾಗಿ ಯಾವ ಮೆಡಿಸಿನ್ಸ್ ಅಲ್ಲಿ ಇನ್ಕ್ರೀಸ್ ಆಗಿದೆಯೋ ಅದು ಜನ ಔಷಧಿ ಕ್ಲಿನಿಕ್ ಮೆಡಿಸಿನ್ಸ್ ಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಅದು ಮುಖ್ಯವಾದಂತದ್ದು, ಜನರಿಗೆ ಹೇಳಬೇಕಾಗಿರುವಂತದ್ದು. ಕಾಂಗ್ರೆಸ್ ಸುಳ್ಳುಗಳನ್ನ ಕೇಳಿಸ್ಕೊಂಡು ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಯಾರು ಹೆದರಿಕೆನಲ್ಲಿ ಇರಬೇಡಿ. ಹೌದು, LPG ಬಂದಾಗ ಒಂದಿಷ್ಟು ಸಮಸ್ಯೆಗಳಾಗಿದೆ ಇವತ್ತು. ಅದು ಯಾವುದೇ ಸರ್, ದಯವಿಟ್ಟು ಕೇಳಿಸ್ಕೊಳ್ಳಿ. ನಟರಾಜ್ ಅಲ್ಲ, ಜನರಿಗೆ ಹೇಳೋದು ನನ್ನ ಕರ್ತವ್ಯ. ನಿಲ್ಸಿದೆ ಜನೌಷಧಿ ದಿನಾಗ್ಲೂ ನಾವು ಒಂದು ನಮ್ಮ ಸರ್ಕಾರ ಒಂದು ಇಂಟರ್ ಮಿನಿಸ್ಟೀರಿಯಲ್ ಬ್ರೀಫಿಂಗ್ ಕೊಡ್ತಾ ಇದೆ ಜನರಿಗೆ ಎಲ್ಲಾ ಇನ್ಫಾರ್ಮೇಶನ್ ತಲುಪಿಸೋದಕ್ಕೂ. ಒಂದು ವೋಲಟೈಲ್ ಡೈನಾಮಿಕ್ ಯುದ್ಧದ ಮಧ್ಯದಲ್ಲಿರೋದ್ರಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾರಣಾಂತರವಾಗಿ ಒಂದಿಷ್ಟು ಸಮಸ್ಯೆಗಳು ಬರ್ತಾ ಇದೆ. ಆದ್ರೆ ಸರ್ಕಾರ ಎಲ್ಲಾನು ಮಾಡ್ತಾ ಇದೆ ಜನರಿಗೆ ಈ ಒಂದು ಕಷ್ಟ ಮುಟ್ಟಬಾರದು ಅಂತ. ಇದೇ ಸಮಯದಲ್ಲಿ UPA ಸರ್ಕಾರ ಇದ್ದಿದ್ರೆ ಇಷ್ಟು ಮಾಡಕ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ 2012ರಲ್ಲಿ ಯಾವುದೇ ಯುದ್ಧ ನಡೀತಾ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸಬ್ಸಿಡಿ ಪ್ರೆಷರ್ಸ್ ಪೆಟ್ರೋಲ್ ಬಂಕ್ 8 ಗಂಟೆಗೆ ನಿಲ್ಸಿದ್ರೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡ್ತು ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದೀರಿ. ಪ್ರಶ್ನೆ ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ, ಪ್ರಶ್ನೆ ಕೇಳಿಸ್ಕೊಳ್ಳಿ ಸರ್. ನಟರಾಜ್ ಗೌಡ್ರೆ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಯ್ತು, ಕೇಂದ್ರ ಸರ್ಕಾರ ಜನರಿಗೆ ಸರಿಯಾಗಿ ಸಿಲಿಂಡರ್ ಸರಬರಾಜು ಮಾಡ್ತಿಲ್ಲ, ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಬಗ್ಗೆ ಪ್ರಶ್ನೆ ಇದೆ, ಕೇಳಿಸ್ಕೊಳ್ಬೇಕು ನಟರಾಜ್ ಗೌಡ್ರೆ. ನಾನು ಮನಮೋಹನ್ ಸಿಂಗ್ ಡಿಬೇಟ್ ಮಾಡ್ತಾ ಇಲ್ಲ ಇವತ್ತು, ಸಿದ್ದರಾಮಯ್ಯ ಮೋದಿ ಡಿಬೇಟ್ ಮಾಡ್ತಾ ಇದೀವಿ ಇವತ್ತು. ಕೈಂಡ್ಲಿ ಕಮ್ ಬ್ಯಾಕ್ ಟು ಪ್ರೆಸೆಂಟ್. ನಾನು ಇಬ್ಬರಿಗೂ ಮನವಿ ಮಾಡ್ಕೊಳ್ತಿದ್ದೀನಿ, ನಮ್ಮ ಹತ್ರ 4 ಗಂಟೆ ಸಮಯ ಇಲ್ಲ ಹಿಸ್ಟ್ರಿ ಡಿಸ್ಕಸ್ ಮಾಡಕ್ಕೆ. ನಟರಾಜ್ ಗೌಡ್ರೆ, ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೋದಿ ಅಂಡ್ ಸಿದ್ದರಾಮಯ್ಯ ಜಿ. ಅದಕ್ಕೆ ಕೇಳಿಸ್ಕೊಳ್ಳಿ, ಕೇಂದ್ರ ಸರ್ಕಾರದ ನಿಲುವು ನಿರ್ಧಾರಗಳು ತಪ್ಪಿದೆ, ಒಪ್ಕೊಂಡ್ಬಿಡೋಣ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಬೆಂಗಳೂರಿನಲ್ಲಿ ಆಟೋ ಚಾಲಕರು ಬಾಯ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ ಸರ್. 84 ರೂಪಾಯಿ ಇತ್ತು ಲೀಟರ್ಗೆ, 100 ರೂಪಾಯಿ ಮಾಡಿದ್ದಾರೆ ಬಂಕ್ನವರಿಗೆ ನಿಯಂತ್ರಣ ಮಾಡ್ತಾ ಇಲ್ಲ
ಇಲ್ಲ ರಾಜ್ಯ ಸರ್ಕಾರದವರು. ಜಿಲ್ಲಾಡಳಿತಗಳು ಬಂಕ್ ಮಾಲೀಕರನ್ನ ಕಂಟ್ರೋಲ್ ತಗೊಳ್ತಿಲ್ಲ ಅಂತ ಹೇಳಿ ಆಟೋ ಚಾಲಕರು ರಾಜ್ಯ ಸರ್ಕಾರವನ್ನು ಶಾಪ ಹಾಕ್ತಿದ್ದಾರೆ. ಕೇಂದ್ರ ಸರ್ಕಾರದ ಸ್ಟಾಕ್ ಬರ್ತಾ ಇಲ್ಲ. ನೀವು ಸ್ಮಿತಾ ಅವರೇ ತಪ್ಪು ಹೇಳ್ತಾ ಇದ್ದೀರಾ. ನೀವು ಕೇಂದ್ರ ಸರ್ಕಾರದಿಂದ ನೀವು ಪ್ರಶ್ನೆ ಕೇಳಿಸ್ಕೊಳ್ದೆ ಹೋದ್ರೆ ಹೀಗೆ ಆಗುತ್ತೆ. ನಟರಾಜ್ ಗೌಡ್ರೆ ಪ್ರಶ್ನೆ ಕೇಳಿಸ್ಕೊಳ್ದೆ ಹೋದ್ರೆ ಹೀಗೆ ಆಗೋದು. ಜನರ ಆಕ್ರೋಶ ಇರೋದು ಸ್ಟಾಕ್ ಇಲ್ಲ ಅಂತಲ್ಲ, ಇರೋ ಕಡೆ ಬೆಲೆಯನ್ನ ಬಾಯಿಗೆ ಬಂದಂತೆ ಜಾಸ್ತಿ ಮಾಡ್ತಾ ಇದ್ದಾರೆ. ಅದನ್ನ ಕಂಟ್ರೋಲ್ ಮಾಡೋ ಹೊಣೆಗಾರಿಕೆ ಸ್ಥಳೀಯ ಆಡಳಿತದ್ದು. ಇದನ್ನ ಸ್ಥಳೀಯ ಆಡಳಿತ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಸರಿಗಿದೆ. ಮತ್ತೆ ಕಮರ್ಷಿಯಲ್ ಕೇಂದ್ರ ಸರ್ಕಾರ ವರ್ಷಕ್ಕೇಳಿ ಏನ್ ಬೆಲೆ ಅಂತ ವರ್ಷಕ್ಕೇಳಿ ನೆನ್ನೆ ಒಂದ್ ಬೆಲೆ ಇವತ್ತು ಬೆಲೆ ಮಾತಾಡ್ತಾ ಇದ್ದೀರಾ ಸರ್? ಕಮರ್ಷಿಯಲ್ ಎಲ್ಪಿಜಿ ಬೆಲೆ ಯಾಕೆ ಹೆಚ್ಚಿಗೆ ಮಾಡಿದ್ರು ಕೇಳಿ ಕೇಂದ್ರ ಸರ್ಕಾರಕ್ಕೆ. ಈಗ ಇಲ್ಲ, ನಟರಾಜ್ ಗೌಡ್ರು ಪೂರ್ತಿ ಉತ್ತರ ಕೊಟ್ಬಿಡ್ಲಿ. ಅಂದ್ರೆ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಅಂತ ಏನಾದ್ರೂ ಬರುತ್ತಾ ಅವರಿಂದ ಅಂತ ಹೇಳಿ ನಾನು ವೇಟ್ ಮಾಡ್ತಿದ್ದೀನಿ. ನಟರಾಜ್ ಗೌಡ್ರು ಖಂಡಿತವಾಗಿ ಎಲ್ಲಾದ್ರೂ ಕಾಳಸಂತೆ ಆಗ್ತಾ ಇದ್ರೆ ರಾಜ್ಯ ಸರ್ಕಾರ ಎಲ್ಲಾ ಕಡೆ ದಾಳಿ ಮಾಡಿ ಕಾಳಸಂತೆಯನ್ನ ತಡೆದಿದೆ. ಎಲ್ಪಿಜಿ ಗೃಹ ಬಳಕೆ ಎಲ್ಪಿಜಿನಲ್ಲಿ ಕೇಂದ್ರ ಸರ್ಕಾರ ಏನು ಬಿಪಿಸಿಎಲ್ ಆಗ್ಲಿ HPCL ಆಗ್ಲಿ IOCL ಗೆ ಬೆಂಬಲ ಕೊಡ್ತಾ ಇಲ್ಲ, ಅವ್ರಿಗೆ ಆರ್ಥಿಕ ಸಹಾಯ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರು ಇಷ್ಟ ಬಂದಂಗೆ ಸ್ಟಾಕ್ ಗಳನ್ನ ಕಳಿಸ್ತಾ ಇದ್ದಾರೆ, ಡೀಲರ್ಸ್ ಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೃಹ ಬಳಕೆ LPG ಖಾಲಿ ಆಗ್ತಾ ಇದೆ ರಾಜ್ಯದಲ್ಲಿ. 20 ದಿನದ ಮುಂಚೆ ಹೇಳಿದ್ರು 70 ದಿನಕ್ಕೆ ಸ್ಟಾಕ್ ಇದೆ ನಮ್ಮ ಹತ್ರ, ಇಂಧನ 70 ದಿನಕ್ಕೆ ಸ್ಟಾಕ್ ಇದೆ ಅಂತ. 20 ದಿನಕ್ಕೇನೆ ಸ್ಟಾಕ್ ಕಳಿಸ್ತಾ ಇಲ್ಲ ಆಲ್ರೆಡಿ. ಆಯ್ತಾ? ಸುಳ್ಳು. ಮತ್ತೆ ಹಳೆ ಸ್ಟಾಕ್ ಯಾಕೆ ಬೆಲೆ ಹೆಚ್ಚಿಗೆ ಮಾಡಬೇಕು? ಗೃಹ ಬಳಕೆ ಆಗ್ಬೋದು, ಕಮರ್ಷಿಯಲ್ ಬಳಕೆಗೆ ಯಾಕೆ ಬೆಲೆ ಹೆಚ್ಚಿಗೆ ಮಾಡಬೇಕು? ನಾನು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ನಿಮ್ಮಿಂದ ನಾನು ಉತ್ತರ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ಆಯ್ತು, ಕೇಂದ್ರ ಸರ್ಕಾರ ಮಾತು ಕೊಟ್ಟಂದು ನಡೀಲಿಲ್ಲ. ಕಮರ್ಷಿಯಲ್ ಸಿಲಿಂಡರ್ಗಳ ಬೆಲೆಯಲ್ಲಿ ಅಥವಾ ಆಟೋಗಳಿಗೆ ಯೂಸ್ ಮಾಡುವ LPG CNGಗಳಲ್ಲಿ ಬೆಲೆ ಏರಿಕೆ ಮಾಡ್ತೋ ಮಾಡ್ಲಿಲ್ವೋ, ಬಟ್ ಇಲ್ಲಿ ರೆಗ್ಯುಲೇಟ್ ಮಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆಯೋ ಇಲ್ವೋ? ಹಾವೇರಿಯಲ್ಲಿ ಒಂದು ಬೆಲೆ, ರಾಣೆಬೆನ್ನೂರಲ್ಲಿ ಒಂದ್ ಬೆಲೆ, ಬಳ್ಳಾರಿಯಲ್ಲಿ ಒಂದು ಬೆಲೆ, ಬಳ್ಳಾರಿಯಲ್ಲಿ 2-3 ಬಂಕ್ಗಳಿಗೆ ಹೋದ್ರೆ ಬೇರೆ ಬೇರೆ ಬೆಲೆ. ಇದನ್ನ ರೆಗ್ಯುಲೇಟ್ ಮಾಡಬೇಕಾಗಿರೋದು ಯಾರು? ಮಾನಿಟರ್ ಮಾಡಬೇಕಾಗಿರೋದು ಯಾರು? ಏನಾಗಿದೆ ಅಂದ್ರೆ ನಾನು ಆವಾಗ್ಲೇ ಹೇಳಿದಂಗೆ ಈ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಇಲಾಖೆಗಳಲ್ಲಿ ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತ ಇಲಾಖೆಗಳು ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡಬೇಕು. ಮಾಡಿಲ್ಲ ಅಂದ್ರೆ ಅವ್ರವ್ರ ತಪ್ಪನ್ನು ಅವ್ರು ಒಪ್ಕೊಂಡ್ಬಿಟ್ರೆ ಜನಕ್ಕೆ ಸ್ವಲ್ಪ ನಿರಾಳ ಆಗುತ್ತೆ. ಈಗ ಇವ್ರು ಈಗ ಬ್ಲೇಮ್ ಮಾಡ್ತಾ ಹೋಗ್ಬಿಟ್ರೆ, ಯಾಕಂದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಕೆಲಸನೇ ಅದು. ಎಲ್ಲಿ ಕಾಳಸಂತೆ ಆಗ್ತದೆ, ಎಲ್ಲಿ ಹೆಚ್ಚುವರಿ ಬೆಲೆ ತಗೊಂಡಿದ್ದು ಮಾಡ್ತಿದ್ದಾರೆ, ಎಲ್ಲಿ ಅನಧಿಕೃತವಾಗಿ ಸ್ಟಾಕ್ ಗಳನ್ನ ಇಟ್ಕೊಳ್ತಿದ್ದಾರೆ, ಅದು ಮಾಡಬೇಕಾದ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಇವತ್ತು ಟಿವಿ ಮುಂದೆ ಬಂದು ಹೇಳ್ತಿದ್ದಾರೆ ಜನ, ಆಟೋದವರು, ಆಮೇಲೆ ಹೋಟೆಲ್ ಮಾಲೀಕರು 5,000-6,000 ಕೇಳ್ತಾರೆ ಸಿಲಿಂಡರ್ಗೆ ಅಂತ ಹೇಳ್ತಿದ್ದಾರೆ. ಅದೇ ಅಷ್ಟೆಲ್ಲ ಇರುವಾಗ ಅವ್ರು ಸುಳ್ಳು ಹೇಳ್ತಾ ಇಲ್ವಲ್ಲ? ಅದಕ್ಕೆ ನಿಮ್ಮ ಸ್ಪಂದನೆ ಏನು? ಎಷ್ಟು ಜನರನ್ನು ನೀವು ಹಿಡಿದ್ರಿ, ಎಷ್ಟು ಜನರನ್ನು ಅರೆಸ್ಟ್ ಮಾಡಿಸಿದ್ರಿ? ಇಟ್ಸ್ ಎ ಕ್ರಿಮಿನಲ್ ಅಫೆನ್ಸ್. ಎಷ್ಟು ಜನ ಅರೆಸ್ಟ್ ಎಸ್ಮಾಲ್ ಅಪ್ಲೈ ಆಗುತ್ತೆ ಅಲ್ಲಿ. ಎಷ್ಟು ಜನ ಅರೆಸ್ಟ್ ಮಾಡಿಸಿದ್ರಿ, ಏನ್ ದಂಡ ಹಾಕಿದ್ರಿ, ಅದು ಯಾವುದೇ ವಿವರ ಕೊಡದೇನೆ ಕೇಂದ್ರ ಸರ್ಕಾರ ತಪ್ಪನ್ನ ಅದನ್ನು ಮಾತಾಡ್ತೇನೆ ನಾನು. ರಾಜ್ಯ ಸರ್ಕಾರದ ಹೊಣೆಗಾರಿಕೆನೂ ಒಪ್ಕೊಳ್ಬೇಕಾಗ್ತದೆ. ಕೇಂದ್ರ ಸರ್ಕಾರ ಈಗ ಈ 3 ವಿಚಾರಗಳಿದಾವಲ್ಲ, ಒಂದು ಈ ಪೆಟ್ರೋಲಿಯಂ ವಿಚಾರಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ವಿಚಾರ, ಇನ್ನೊಂದು ವಿದೇಶಾಂಗ ನೀತಿ, ವಾರ್ ಸಂಬಂಧಪಟ್ಟಂಗೆ, ಆಮೇಲೆ ಈ ಹಣಕಾಸು ಫೈನಾನ್ಷಿಯಲ್ ಡೆವಲ್ಯೂಷನ್ ವಿಚಾರಕ್ಕೆ ಮಾತಾಡಿದ್ರೆ, ಈ 3 ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂತ ವಿಚಾರಗಳು. ಇದನ್ನು ರಾಜ್ಯ ಸರ್ಕಾರದ ಮೇಲೆ ನಾವು ಬ್ಲೇಮ್ ಮಾಡೋ ಪ್ರಯೋಜನ ಇಲ್ಲ. ದೀಸ್ ಆರ್ ಯೂನಿಯನ್ ಸಬ್ಜೆಕ್ಟ್ಸ್. ಈ ಯೂನಿಯನ್ ಸಬ್ಜೆಕ್ಟ್ ಏನಾಗಿದೆ, ಮೊಟ್ಟ ಮೊದಲನೇದಾಗಿ ಅವಾಗಲೇ ಈ ಡೆವಲ್ಯೂಷನ್ ಬಗ್ಗೆ ಮಾತಾಡ್ಕೋದು ಇವರು ನಮ್ಮ ನಟರಾಜ್ ಗೌಡ್ರು. ಏನಾಗಿದೆ ಅಂದ್ರೆ ಈ 16ನೇ ಫೈನಾನ್ಷಿಯಲ್ ಕಮಿಷನ್ ಅಲ್ಲಿ ಮೊನ್ನೆ ಬಜೆಟ್ ಅಲ್ಲಿ 41% ವರ್ಟಿಕಲ್ ಡೆವಲ್ಯೂಷನ್ ಅಂತ ಹೇಳಿದ್ರು. ಅದು ವರ್ಟಿಕಲ್, ಅದು ₹100 ಕಲೆಕ್ಟ್ ಆದ್ರೆ 41% ರಾಜ್ಯಗಳಿಗೆ ಹೋಗ್ತದೆ. ಎಲ್ಲಾ ರಾಜ್ಯಗಳಿಗೆ ಸೇರಿ 41% ಹೋಗ್ತದೆ. ಆ 48% ಅಲ್ಲಿ ಹೇಗೆ ಹಂಚಿಕೆ ಆಗ್ತದೆ, ಯಾವ ಆಧಾರದ ಮೇಲೆ ಹಂಚಿಕೆ ಆಗ್ತದೆ? ಆ ಫಾರ್ಮುಲಾ ಹೇಗೆ ಇದು ಮಾಡಿದಾರೆ ಅಂದ್ರೆ ಇವರು ಇನ್ಕಮ್ ಡಿಸ್ಟೆನ್ಸ್ ಅಂತ ಇರ್ತದೆ. ನಿಮ್ಮ ಟಾಪ್ 3 ರಾಜ್ಯಗಳ ಇನ್ಕಮ್ ಇದೆ ಅಲ್ಲ, ಆ ಇನ್ಕಮ್ ಇಂದ ನನ್ನ ರಾಜ್ಯದ ಇನ್ಕಮ್ ಎಷ್ಟು ಡಿಸ್ಟೆನ್ಸ್ ಇದೆ ಅದಕ್ಕೊಂದು ವೇಟೇಜ್ ಇರ್ತದೆ. ಅದು ಮುಂಚೆ 45 ಇತ್ತು, ಅದು 42.5 ಮಾಡಿದ್ದಾರೆ. ಆಮೇಲೆ ಪಾಪ್ಯುಲೇಷನ್ ಮುಂಚೆ 1971 ಪಾಪ್ಯುಲೇಷನ್ ಇತ್ತು, 2011 50% ಆಚೆ ತಗೊಂಡ್ಬಂದು ಲೆಟ್ ಮಿ ಕಂಪ್ಲೀಟ್ ಅದನ್ನ ಆಗಿತ್ತ ಕರೆಕ್ಟ್. ಆದ್ರೆ ಅದು ದಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್. ಅದರ ಒಂದು ಹೆಚ್ಚುವರಿ ರಾಜ್ಯ ಏನು ಜನಸಂಖ್ಯೆ ಅದಕ್ಕೆ ರಿವಾರ್ಡ್ ಮಾಡಕ್ ಹೋಗಿ ಅದ್ರ ಹಿಂದೆ ಅದ್ರ ವೇಟೇಜ್ ಇದ್ದು 15%, ಇದಕ್ಕೆ 17.5 ಅದಕ್ಕೆ ವೇಟೇಜ್ ಜಾಸ್ತಿ ಮಾಡಿದ್ದಾರೆ. ಹಾಗೇನೆ ಏರಿಯಾಗೆ 15% ಇತ್ತು, 10% ಮಾಡಿದ್ದಾರೆ. ಒಟ್ಟಾರೆಯಾಗಿ
ಈ ಯಾರು ಅಭಿವೃದ್ಧಿ ಸಾಧಿಸಿದ ಈ ರಾಜ್ಯಗಳು ಈ ದೇಶದಲ್ಲಿ ಯಾರು ಡೆಮೋಗ್ರಫಿ ಕಂಟ್ರೋಲ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಇದೆ, ಡೆಮೋಗ್ರಫಿ ಪರ್ಫಾರ್ಮೆನ್ಸ್ ಅಂದ್ರೆ ಪಾಪ್ಯುಲೇಷನ್ ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಯಾರು ಎನ್ಕರೇಜ್ ಮಾಡಿದ್ರು ಅವ್ರಿಗೆ ಹೆಚ್ಚು ವೇಟಿಂಗ್ ಕೊಡ್ಬೇಕು ತಾನೆ, ವೇಟೇಜ್ ಕೊಡ್ತಾನೆ. ಅದು ಹಿಂದೆ ಇದ್ದಿದ್ದು 12 ಈಗ 10%. ಬಟ್ ಜಿಡಿಪಿ ಆಡ್ ಮಾಡಿದ್ದಾರೆ ಈ ಸರಿ 10% ಜಿಡಿಪಿ. I know that's a new indicator in place hardly matters. Listen to me. I can tell you in mathematical terms also. Please sir, I also studied this well enough. Absolutely. I'm not saying that. ಈಗ ನೀವು ಮುಂಚೆ ಏನಿದ್ರು ಟ್ಯಾಕ್ಸ್ ಫಿಸ್ಕಲ್ ಎಫರ್ಟ್ ಅಂತಿತ್ತು, ಅದರ ಬದಲಾಗಿ ಜಿಡಿಪಿ ಕಂಟ್ರಿಬ್ಯೂಷನ್ 10% ಮಾಡಿದ್ದಾರೆ. ಅಟ್ ದ ಎಕ್ಸ್ಪೆನ್ಸ್ ಆಫ್ ಆಲ್ ದೀಸ್ ಇನ್ಕ್ರೀಸಸ್, ಎಸ್ಪೆಷಲಿ ಪಾಪ್ಯುಲೇಷನ್ ಫ್ಯಾಕ್ಟರ್ ಇದೆಯಲ್ಲ, ದಟ್ ಈಸ್ ಹ್ಯೂಜ್ ಜಂಪ್. ಅದು ದಟ್ಸ್ ಹ್ಯೂಜ್ ಜಂಪ್. ಅದಕ್ಕೆ ಇದು ಕಾಂಪನ್ಸೇಟ್ ಮಾಡೋದಿಲ್ಲ, ಏನೇ ಕಾಂಪನ್ಸೇಟ್ ಮಾಡೋದಿಲ್ಲ. ಆಮೇಲೆ ಈ ಜಿಡಿಪಿ ಸೀರೀಸ್ ಕೂಡ ಚೇಂಜ್ ಆಗಿದೆ. ಜಿಡಿಪಿ ಸೀರೀಸ್ ಆಲ್ಸೋ ಇದು ಆನ್ಗೋಯಿಂಗ್ ಡಿಸ್ಕಷನ್. ಇದು ಯಾವಾಗ್ಲಿಂದನೂ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಡಿಸ್ಕಷನ್ ಆಗ್ತಿದೆ. ತೆರಿಗೆ ವಂಚನೆ, ತೆರಿಗೆ ಇದು ಒಂದು ಅಂಶ ಕೇಂದ್ರ ಸರ್ಕಾರದ. ಎರಡನೇದು ಕೇಂದ್ರ ಸರ್ಕಾರ ಅಲ್ಲ, ಇದು ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಬಟ್ ದಟ್ ಈಸ್ ಫೈನಾನ್ಸ್. ಇದು ಸರ್ಕಾರ ಕೂತ್ಕೊಂಡು ಈ ಡಿಸಿಷನ್ ಮಾಡಲಿಲ್ಲ. ಅವ್ರು ಅಪಾಯಿಂಟ್ ಮಾಡಿರುವಂತಹ ಚೇರ್ ಆಫ್ ಫೈನಾನ್ಸ್ ಕಮಿಷನ್ ಅಕಾಡೆಮಿಕ್ ಮಾಡಬೇಕು. ಎರಡನೇ ಪಾಯಿಂಟ್, ಈ ಪೆಟ್ರೋಲಿಯಂ ವಿಚಾರದಲ್ಲಿ ಈ ಪೆಟ್ರೋಲಿಯಂ ಕಂಪನಿಗಳನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅಥವಾ ನನ್ನ ಪೆಟ್ರೋಲಿಯಂ ಏನು ಬಫರ್ ಸ್ಟಾಕ್ ಅನ್ನು ಹೇಗೆ ಇಟ್ಕೋಬೇಕು, ಅದು ಆಯಿಲ್ ಆಗಲಿ ಗ್ಯಾಸ್ ಆಗಲಿ ಹೇಗೆ ಇಟ್ಕೋಬೇಕು, ದೇರ್ ಶುಡ್ ಬಿ ಎ ಕಂಟಿನ್ಯೂನ್ಸಿ ಪ್ಲಾನ್. ನೀವು ಬಜೆಟ್ ಅಲ್ಲಿ ಹೇಳಿದ್ರೆ ನಮ್ಮ ಸಂಕಟ ಸ್ಥಿತಿ ಇದ್ದೇವೆ ಅಂತ, ದೇರ್ ಇಸ್ ನೋ ಕಂಟಿನ್ಯೂನ್ಸಿ ಪ್ಲಾನ್. ಆಮೇಲೆ ಅದಕ್ಕೆ ಅನುಗುಣವಾಗಿ ನೀವು ಪ್ರೈಸಿಂಗ್ ಹೇಗೆ ಅಡ್ಜಸ್ಟ್ ಮಾಡಬೇಕು, ಜನಹಿತಾಸಕ್ತಿ ಹೇಗೆ ನೀವು ಕಾಪಾಡ್ಕೊಳ್ಬೇಕು, ಅದರ ಬಗ್ಗೆ ದೇರ್ ಇಸ್ ನೋ ಕಂಟಿನ್ಯೂನ್ಸಿ ಪ್ಲಾನ್. ದಟ್ ವಾಸ್ ನೆವರ್ ಎಲಿಜಿಬಲ್. ಮೂರನೇದ್ದು ಈ ವಿದೇಶಾಂಗ ನೀತಿ. ಆಕ್ಚುಲಿ ದಟ್ ಈಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್. ಡಿಪ್ಲೊಮ್ಯಾಟಿಕ್ ವಿಚಾರದಲ್ಲಿ ದಿಸ್ ಗವರ್ಮೆಂಟ್ ಹ್ಯಾಸ್ ಫೇಲ್ಡ್ ಮಿಸರಬಲಿ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನನ್ನ ಸುದ್ದಿ ನೋಡ್ತಾ ಇದ್ದೇವೆ ನಾವು, ಫ್ರಾನ್ಸ್ ಆಗಲಿ ಸ್ಪೇನ್ ಆಗಲಿ ಇಟಲಿ ಆಗಲಿ, ದೇ ಹ್ಯಾವ್ ಬ್ಯಾನ್ಡ್ ಯೂಸ್ ಆಫ್ ಏರ್ ಸ್ಪೇಸ್, ಅಮೆರಿಕನ್ ಏರ್ ಸ್ಪೇಸ್ ಫಾರ್ ದ ವಾರ್ ಬ್ಯಾನ್ ಮಾಡಿದ್ದಾರೆ. ನಾವೇನ್ ಮಾಡಿದೀವಿ, ವಿ ಆರ್ ಟ್ರೆಡಿಷನಲಿ ವಿ ಆರ್ ಇನ್ ನಾನ್ ಅಲೈನ್ಮೆಂಟ್ ಕಂಟ್ರಿ. ನಂದು ವಾಟ್ ವಿ ಹ್ಯಾವ್ ಡನ್ ಇಸ್ ಡ್ಯೂರಿಂಗ್ ದ ವಾರ್ ಟೈಮ್ we are speaking not neutral, we are speaking what America is saying. We are taking line of Israel. We go to Israel and call it our fatherland. ನನ್ನ ಪ್ರೈಮ್ ಮಿನಿಸ್ಟರ್ ಹೋಗಿ ಇಂಡಿಯಾ ಇಸ್ ಮೈ ಮದರ್ ಲ್ಯಾಂಡ್, ಇಸ್ ಮೈ ಫಾದರ್ ಲ್ಯಾಂಡ್ ಅದಾದ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದು ಅನ್ನೋದ್ರ ಬಗ್ಗೆ ಚರ್ಚೆ ನಮಗೆ ಬಂತು ಸರ್. ಅಲ್ಲಿ ಇದ್ದಿದ್ದು ಅನಿವಾಸಿ ಭಾರತೀಯರು ಯಾರು ಇಸ್ರೇಲ್ ಅಲ್ಲಿ ಇದ್ದಾರೆ, ಅವ್ರಿಗೆ ಭಾರತ ತಾಯ್ನಾಡು ಇಸ್ರೇಲ್ ಅವ್ರು ಹೇಳಿದ ಅಲ್ಲಿರೋ ಅನಿವಾಸಿ ಭಾರತೀಯರಿಗೆ, ಭಾರತೀಯರಿಗೆಲ್ಲರಿಗೂ ಅಲ್ಲ. ಹಂಗ್ ತೊಂದರೆ ಆಗೋಂಗಿದ್ರೆ ಸರ್ ಭಾರತಕ್ಕೆ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇನ್ಕ್ಲೂಡಿಂಗ್ ಅಮೆರಿಕ ಆಗ್ತಾ ಇರುವ ಬೆಲೆ ಏರಿಕೆಗೂ ಭಾರತದ ಬೆಲೆ ಏರಿಕೆಗೂ ಕಂಪೇರ್ ಮಾಡಿ ಮಾತನಾಡ್ತಿದ್ದಾರೆ. ನಾನು ಈ ಪ್ರಶ್ನೆ ಕೇಶವ್ ಸರಿ ಕೇಳ್ತೀನಿ ಸರ್. ಜಾಗತಿಕವಾಗಿ 50% ಅನಿಲದ ಬೆಲೆಯಲ್ಲಿ ಏರಿಕೆ ಆಗಿರುವಾಗ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಕಂಪ್ಯಾರಿಟಿವ್ಲಿ ಲೆಸ್ ಅನ್ನೋ ವಾದಗಳು ಕೂಡ ನ್ಯಾಷನಲ್ ಲೆವೆಲ್ ಮೀಡಿಯಾದಲ್ಲಿ ನಡೀತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಇದನ್ನ ಹೆಂಗ ನೋಡ್ಬೇಕು ನಾವು? ಭಾರತದ ಡಿಪ್ಲೊಮೆಸಿ ಫೇಲ್ಯೂರ್ ಇಂದಾಗಿ ಬೆಲೆ ಏರಿಕೆ ಆಗ್ತಿದೆ ಅಂತ ನಾವು ಅಂದ್ರೆ ಜನಸಾಮಾನ್ಯ ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದೇ ಬೆಲೆ ಏರಿಕೆ ಆಗಿರೋದ್ರಿಂದ ನಾನು ಅಲ್ಲಿಗೆ ರೆಡ್ಯೂಸ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಾವು ಇಂಥದೊಂದು ಸಂದರ್ಭದಲ್ಲಿ ಇದನ್ನ ನಾವು ಬಹುಶಃ ರಾಜಕೀಯ ಮಾಡುವಂತದ್ದು ಅಗತ್ಯ ಇಲ್ಲ ಅನ್ಸುತ್ತೆ. ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಇಷ್ಟೊಂದು ಹೆಚ್ಚಳ ಆದಾಗ ಅಲ್ಲಿ ಯಾವುದೇ ಸರ್ಕಾರ ಇದ್ರೇನು ಏನ್ ಮಾಡಕ್ಕಾಗತ್ತೆ, ಅದನ್ನ ಯೋಚನೆ ಮಾಡ್ಬೇಕು ನಾವು. ಆವರೇಜ್ ನಿಮ್ಗೆ ಮಾರ್ಚ್ ತಿಂಗಳಲ್ಲಿ $130 ಆಗಿದೆ ಒಂದ್ ಬ್ಯಾರಲ್ಗೆ. ಜನರಲಿ $80 ಪರ್ ಬ್ಯಾರಲ್ ಇರುತ್ತೆ. ಸೊ ಇಂಥದೊಂದು ಸಂದರ್ಭದಲ್ಲಿ ಏನ್ ಮಾಡಕ್ಕಾಗತ್ತೆ ಯಾವುದೇ ಸರ್ಕಾರ ಇದ್ರು ಅನ್ನೋದನ್ನ ಯೋಚನೆ ಮಾಡಿ ನೀವು. ವೇರಿಯೇಷನ್ಸ್ ಆಗ್ತಾ ಇತ್ತು, ಹೆಚ್ಚಳ ಆಗತ್ತೆ ಅಂತ ಸಂದರ್ಭದಲ್ಲಿ ಅಂದ್ರೆ ಮತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ನಾನ್ ಅಲೈನ್ಡ್ ಮಾಡಕ್ಕಾಗಲ್ಲ, ಮಲ್ಟಿ ಅಲೈನ್ಡೇ ಇರಬೇಕಾಗತ್ತೆ. ಮಲ್ಟಿ ಅಲೈನ್ಡ್ ಇದೆ ಸರ್ಕಾರ. ಅದ ಕಾರಣಕ್ಕಾಗಿನೇ ನಮ್ಗೆ ಹರ್ಮೋಸ್ ಜಲಸಂಧಿಯಿಂದ ಈಗ್ಲೂ ಒಂದಾದ್ರೂ ಎರಡಾದ್ರೂ ಕಡಿಮೆ ಇರ್ಬೋದು, ಬಟ್ ಬರ್ತಾ ಇದೆ, ನಮ್ಮ ಹಡಗುಗಳು ಬರ್ತಾ ಇದೆ, ಕಂಟೈನರ್ಸ್ ಅಲ್ಲಿಂದ ಬರ್ತಾ ಇದೆ. ನಾವಿವಾಗ ಅದನ್ನೆಲ್ಲ ಇದನ್ನ ಮಾತಾಡ್ಕೊಂಡು ಮತ್ತೆ ಇಲ್ಲ ಅದು ಸರಿ ಇಲ್ಲ, ಅದಲ್ಲ ನನ್ನ ಪ್ರಕಾರ. ಏನಂದ್ರೆ ವಾಟ್ ಬೆಸ್ಟ್ ಇಂತ ಸಂದರ್ಭದಲ್ಲಿ ಮಾಡಬಹುದಿತ್ತು ಅದನ್ನ ಕೇಂದ್ರ ಸರ್ಕಾರ ಮಾಡಿದೆ. ಯಾಕೆಂತಂದ್ರೆ ನೀವು ಗಮನಿಸಿ, ಈಗ LPG ನ $59 ಇವಾಗ್ಲೂ ಪರ್ ಲೀಟರ್ ಎಲ್ಲಿ ಸಿಗ್ತಾ ಇದೆ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಲ್ಲಿ, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ ಬಂಕ್ ಅಲ್ಲಿ ಸಿಗ್ತಾ ಇದೆ. 40 ಸ್ಟೇಷನ್ ಏನ್ ಬೆಂಗಳೂರಲ್ಲಿ ಅಲ್ಲಿ ಸಿಗ್ತಾ ಇದೆ. ಅದೇ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೆಲೆ ಜಾಸ್ತಿ ಇರೋದ್ರಿಂದ ಇವ್ರು $10 ಕಡಿಮೆ ಮಾಡಿದ್ರು ಅವ್ರಿಗೆ ಹೆಚ್ಚು ಕಮ್ಮಿ ಇನ್ನು $18-20 ಲಾಸ್ ಆಗುತ್ತೆ ಪ್ರತಿ ಲೀಟರ್ಗೆ. ಹಂಗಾಗಿ ಪ್ರೈವೇಟ್ ಏನು ಅವ್ರು ಯಾರು ಫೆಚ್ ಮಾಡ್ತಾರೆ ಆ ಕಂಪನಿಗಳವರು ಹೆಚ್ಚು ಮಾಡೇ ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನನ್ಗೊಂದು ಚಿಕ್ಕ ಅಬ್ಜೆಕ್ಷನ್ ಜೊತೆಗೆ ಅನುಮಾನ ಇದೆ ಸರ್. ಇವಾಗ ನೀವು ಹೇಳಿದ್ರಿ ಬೆಂಗಳೂರಿನಲ್ಲಿ ಕೆಲ ಕಡೆ ಸಿಗಬಹುದೇನೋ $50-60. ಬಟ್ ಹಾವೇರಿ ರಾಣೆಬೆನ್ನೂರು ಸರ್, ಅಲ್ಲಿನ ಜನರ ಅಲ್ಲಿನ ಆಟೋ ಡ್ರೈವರ್ಗಳನ್ನ ಇನ್ನೂ ಸಿಂಪಲ್ ಮಾಡಿ ಕೇಳ್ತೀನಿ. ಅಲ್ಲಿನ ಆಟೋ ಡ್ರೈವರ್ಗಳ ಜೀವನದ ಪ್ರಶ್ನೆ ಕೇಳಿ ಸರ್. $100
₹100 ಆಗಿದೆ ಪರ್ ಲೀಟರ್. 115 ರೂಪಾಯಿ ಆಗಿದೆ ಅಂತ ನೀವು ವರದಿ ಮಾಡಿದ್ರಿ. ನಾನು ಅದನ್ನೇ ಹೇಳ್ತಿರೋದು, ಒಂದು ಮಿಸ್ಮ್ಯಾನೇಜ್ ಯಾವಾಗ ಆಗತ್ತೆ ಅಂತಂದ್ರೆ ಡಿಸ್ರಪ್ಷನ್ ಆದಾಗ ಆಗತ್ತೆ ಇದು. ಬಟ್ ಇದನ್ನ ಮ್ಯಾನೇಜ್ ಮಾಡುವಂತ ಜವಾಬ್ದಾರಿ ಬೋತ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ರು ಹೊರಬೇಕು. ಇಂಥ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಇವ್ರ ಮೇಲೆ ಅವರು ಹಾಕೋದ್ರ ಬದಲು ಇದನ್ನ ಇಬ್ರು ಒಂದು ಕೋಆರ್ಡಿನೇಷನ್ ಇಂದ ಎಷ್ಟು ಇದು ಮಾಡಬಹುದು ಅನ್ನೋದನ್ನ ಹೆಲ್ಪ್ ಮಾಡಬಹುದು ಜನಕ್ಕೆ ಅನ್ನೋದನ್ನ ನೋಡ್ಬೇಕು. ಅದನ್ನ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಏನು ಅಂತಂದ್ರೆ ಈ ಸಂದರ್ಭದಲ್ಲಿ ಏನಾಗಿದೆ, ಇದು ನಮ್ಮ ಕೈಯಲ್ಲಿ ಇಲ್ಲ. ಅನೇಕ ಕಂಟ್ರೋಲಬಲ್ ವೇರಿಯೇಬಲ್ಸ್ ಅಲ್ಲ ಇವು. ಏಪ್ರಿಲ್ 30 ಸ್ಟಾಕ್ ಇದೆ ಅಂತ ಅರ್ಥ. ಹಾಗಿದ್ರೆ ಯಾಕೆ ಹಳೆ ಸ್ಟಾಕ್ ಯಾಕೆ ಬೆಲೆ ರೈಸ್ ಮಾಡಬೇಕು? ಹಳೆ ಸ್ಟಾಕ್ ಯಾಕೆ ನೀವು 10 ರೂಪಾಯಿ ಯಾಕೆ ನೀವು ಬಹುಶಃ ನಟರಾಜ್ ಗೌಡ್ರು ವಾಯ್ಸ್ ತಲುಪ್ತಿಲ್ಲ, ಹಾಗಾಗಿ ನಾನೇ ವರ್ಗಾವಣೆ ಮಾಡ್ತಿದ್ದೀನಿ. ನಟರಾಜ್ ಗೌಡ್ರೆ, ಕೇಶವ್ ಸರ್, ಕಾಂಗ್ರೆಸ್ ವಕ್ತಾರರ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳಿದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ ತಿಂಗಳಲ್ಲಿ ಹಳೆ ಸ್ಟಾಕಿಗೆ ಬೆಲೆ ಯಾಕೆ ಜಾಸ್ತಿ ಮಾಡ್ತಿದೆ ಅಂತ ಹೇಳಿ. ಅಲ್ಲ, ಸ್ಟಾಕ್ ಅಂದ್ರೆ ನೋಡಿ, ಇದೇನಾಗಿದೆ, LPG ಇದೆಯಲ್ಲ, ಗ್ಯಾಸ್ ನ ಹೆಚ್ಚು ದಿನ ನಾವು ಸ್ಟಾಕ್ ಮಾಡಕ್ ಆಗಲ್ಲ. ಹೆಚ್ಚು 62% ನಾವು ಹೊರದೇಶದಿಂದಲೇ ರಿಲೈ ಮಾಡ್ಕೊಳ್ಳೋದು. ಅದನ್ನ 62% ನಾವು ಆಮದು ಮಾಡ್ಕೋತೀವಿ. ಯಾಕೆಂದ್ರೆ ಸ್ಟೋರೇಜ್ಗೆ ಹೆಚ್ಚು ಖರ್ಚಾಗತ್ತೆ. ಹಾಗಾಗಿ ಅದನ್ನ ನಾವು ಇದು ಮಾಡ್ಕೊಳ್ತಾ ಇರ್ತೀವಿ. ಮತ್ತೆ ಏನಂದ್ರೆ, ಒಂದೇ ಸರಿ ನೀವಿರೋ ಎಲ್ಲಾ ಸ್ಟಾಕ್ ಅನ್ನು ರಿಲೀಸ್ ಮಾಡ್ತಾ ಇರಲ್ಲ. ಯಾಕೆಂದ್ರೆ ಮುಂದೆ ಏನಾಗತ್ತೆ ಗೊತ್ತಿಲ್ಲ ನಮ್ಗೆ. ಯುದ್ಧ ಇನ್ನ ಎಷ್ಟು ದಿನ ನಡೆಯುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. ಸೊ ಹಂಗಾಗಿ ಒಂದು ರೀಸನಬಲ್ ಅಮೌಂಟ್ ಅಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ಯೋಚನೆ ಮಾಡ್ಕೋಬೇಕು. ಒಟ್ಟಿಗೆ ಆಲ್ ಆಫ್ ಎ ಸಡನ್ ನನಗೆ 20 ಡೇಸ್ ಸ್ಟಾಕ್ ಇದೆ, 45 ಡೇಸ್ ಸ್ಟಾಕ್ ಇದೆ, 45 ಡೇಸ್ ಕೊಟ್ಬಿಟ್ರೆ ಮತ್ತೇನಾಗಿದೆ, ಪ್ಯಾನಿಕ್ ಬೈಯಿಂಗ್ ಕೂಡ ಒಂದ್ ಸ್ವಲ್ಪ ಆಡ್ ಆಗಿರೋದನ್ನ ನಾವು ಗಮನಿಸಬೇಕು. ಎಲ್ಲ ಸೇರ್ಕೊಂಡು ಜನಕ್ಕೆ ತೊಂದರೆ ಆಗ್ತಾ ಇದೆ. ಸರಿ ಅಶ್ವಿನ್ ಅವರೇ, ಈ ಕಾಂಪ್ಲಿಕೇಟೆಡ್ ಲೆಕ್ಕಾಚಾರಗಳೆಲ್ಲ ಜನಸಾಮಾನ್ಯರಿಗೆ, ಅದರಲ್ಲೂ ನಾನು ಮತ್ತೆ ಹೇಳ್ತಿರೋ ಹಾಗೆ ಹಾವೇರಿಯೋ, ರಾಣೆಬೆನ್ನೂರೋ, ಬಳ್ಳಾರಿಯೋ ಅಥವಾ ಬೆಳಗಾವಿಯೋ ಅಲ್ಲೆಲ್ಲೋ ಗ್ರಾಮಾಂತರ ಭಾಗದಲ್ಲಿ ಆಟೋ ಓಡಿಸೋ ಡ್ರೈವರ್ಗಳಿಗೆ ಬೇಕಾಗೇ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು, ನಾನು ಆಟೋ ಓಡಿಸ್ಲಿಕ್ಕೆ ಬೇಕಾದಷ್ಟು ಗ್ಯಾಸ್ ಪೂರೈಕೆ ಆಗ್ಬೇಕು, ಅದರಲ್ಲೂ ನಾನು ಹಿಂದೆ ಎಷ್ಟು ಕೊಡ್ತಿದ್ದೆ ಅಷ್ಟಕ್ಕೆ ಸಿಗ್ಬೇಕು, ಸಿಗ್ತಿಲ್ಲ, ಯಾರನ್ನ ಕೇಳಬೇಕು ಅವರು ಅಂತ. ಇಲ್ಲ, ನಿಮ್ ಪ್ರಶ್ನೆ ತುಂಬಾ ಉತ್ತಮವಾಗಿದೆ. ಮುಖ್ಯಮಂತ್ರಿಗಳ ಹೌದು, ಈಗ ಮುಖ್ಯಮಂತ್ರಿಗಳು ಯಾರು ಆಗ್ತಾರೆ ಅಂತ ನೋಡಿದಾಗ ಜನಸಾಮಾನ್ಯರು ಥಿಂಕ್ ಮಾಡೋದಿಷ್ಟೇ. ಮುಖ್ಯಮಂತ್ರಿನೂ ನಮ್ಗೇನಾದ್ರೂ ಅವ್ರು ಟೆಕ್ನಿಕಲಿ ಏನೇ ಇರ್ಲಿ, ನಮ್ಗಳಿಗೇನು ಒಂದು ಹೊಸತನ ಏನ್ ಕೊಡ್ತಾರೆ ಅನ್ನೋದೇ ಕಾಯೋದು. ಈಗ ನೀವು ಹಾವೇರಿನಲ್ಲಿ ಮಾತಾಡ್ತಿದ್ರೆ ನಾನು ಮಾತಾಡೋದನ್ನ ಕೇಳಿಸ್ಕೊಂಡು ಅದಕ್ಕೆ ಆನ್ಸರ್ ಕೊಡ್ತೀರಾ, ಜನರು ಶಬಾಷ್ ಅಂತಾರೆ. ನಟರಾಜ್ ಗೌಡ್ರೆ ಸಾಕು, 1 ನಿಮಿಷ ತಾಳಿ, ಇಲ್ಲ 30 ಸೆಕೆಂಡ್ ನಾನು ಮುಗಿಸ್ಬಿಡ್ತೀನಿ. ಈಗ ಬೆಂಗಳೂರಲ್ಲಿ ಬಡವ್ರಿಗೆ ಜಾಸ್ತಿ ದುಡ್ಡು ಕೊಡಕ್ ಆಗಲ್ಲ ಅಂದಾಗ ಅವ್ರಿಗೆ ಗ್ಯಾಸ್ ಸಿಗ್ತಿಲ್ಲ. ಉಳ್ಳವನು 10,000 ರೂಪಾಯಿ ಕೊಡ್ತಾನೆ ಅಂದ್ರೆ ಗ್ಯಾಸ್ ಸಿಗುತ್ತೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟ್ರಿಗೆ ಇದ್ದಾರಲ್ವಾ, ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ವಾ, ನೀವ್ ಏನ್ ಮಾಡಿಸ್ತಿದ್ದೀರಾ ರಾಜ್ಯ ಸರ್ಕಾರದವರು? ಇದನ್ನ ತಡೆಗಟ್ಟಿ ಆಟೋ ರಿಕ್ಷಾ ಓಡಿಸೋರ್ಗೆ ಗ್ಯಾಸ್ ಸಿಗಲ್ಲ, ದುಡ್ಡಿರೋರ್ಗೆ ಗ್ಯಾಸ್ ಸಿಗುತ್ತೆ, ದೊಡ್ಡ ಹೋಟೆಲ್ ಅವ್ರಿಗೆ ಗ್ಯಾಸ್ ಸಿಗುತ್ತೆ, ಚಿಕ್ಕ ಹೋಟೆಲ್ ಅವ್ರಿಗೆ ಗ್ಯಾಸ್ ಸಿಗಲ್ಲ ಅಂದ್ರೆ ರಾಜ್ಯ ಸರ್ಕಾರ ಏನ್ರಿ ಮಾಡ್ತಿದ್ರೆ ಪುನಃ ಕೇಂದ್ರ ಸರ್ಕಾರಕ್ಕೆ ನೀವು ಕಾಯ್ಬೇಕಾ? ಫ್ಲೈಟ್ ಹಾಕೊಂಡು ಹೋಗ್ಬಿಟ್ಟು ಬಂದ್ಬಿಡಿ ಡೆಲ್ಲಿಗೆ, ನಾವು ಹೋಗ್ತಾ ಇದೀವಿ, ಅಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಬರ್ತಿದೀವಿ. ಟೆಕ್ನಿಕಲಿ ಬೇಡ ನಟರಾಜ್ ಗೌಡ್ರೆ, ಸಿಂಪಲ್ ಆಗಿ ಸ್ಮಿತಾ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿದ್ರಲ್ವಾ, ನಮಗೆ ಜನಸಾಮಾನ್ಯರಿಗೆ ಅರೆಸ್ಟ್ ಮಾಡಿದ್ದೀರಾ? ಇವತ್ತು ಮೇಡಮ್ ಸತ್ಯವಾಗ್ಲೂ ಹೇಳ್ತಿದ್ದೀನಿ, ಇವತ್ತು 6,000, 7,000, 8,000 ಕೊಟ್ರೆ ಗ್ಯಾಸ್ ಸಿಗುತ್ತೆ. ಬಡವ ಎಲ್ಲೋಗ್ಬೇಕು? ಬಾಯಿಗೆ ಬಂದಂಗೆ ಜಿಲ್ಲೆನಲ್ಲಿ ಅವರವರು ರೇಟ್ ಹಾಕೊಂತಿದ್ದಾರೆ ಅಂದ್ರೆ ನೀವ್ ಇರೋದೇನಕ್ಕೆ ಡಿಪಾರ್ಟ್ಮೆಂಟ್? ರಾಜ್ಯ ಸರ್ಕಾರ ಇರೋದೇನಕ್ಕೆ? ನಾನು ಆರಂಭದಿಂದನೂ ಕೇಳ್ತಿದ್ದೀನಿ. ಬಿಡಿ, ಮನಮೋಹನ್ ಸಿಂಗ್ ಅವ್ರನ್ನ ನಾವು ಹೊಗಳ್ತೀವಿ, ಕೇಳಿಸ್ಕೊಳ್ಳಿ ಅಣ್ಣ. ಮನಮೋಹನ್ ಸಿಂಗ್ ಅವ್ರನ್ನ ನಾವು ಹೊಗಳ್ತೀವಿ, ಯುಪಿಎ ಸರ್ಕಾರದಲ್ಲಿ ಹೇಗಿದ್ರು ಅಂತ. ನೀವು ಸಿದ್ದರಾಮಣ್ಣ ಅವ್ರನ್ನ ಕಳೆದ 5 ವರ್ಷದಲ್ಲಿ ಅಂತ ನಾವು ಹೇಳ್ತಿಲ್ವಾ? ಇವತ್ತೆಲ್ಲ ಹೋದ್ರಿ ನೀವು? ಉತ್ತರ ಕೊಡ್ಲಿ ನಟರಾಜ್ ಗೌಡ್ರು, ಉತ್ತರ ಕೊಡ್ಲಿ ನಟರಾಜ್ ಗೌಡ್ರು. ಈಗ ನಾವು ಸರ್ಕಾರ, ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳಾಗಬಹುದು, KH ಮುನಿಯಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಗೃಹ ಬಳಕೆಯ ಸಿಲಿಂಡರ್ 25 ದಿನಕ್ಕಾಗೋದು ಆಗೋಷ್ಟು ಸ್ಟಾಕ್ ಇದೆ ಅಂತ ಹೇಳಿ ನಮಗೆ ಮಾರ್ಚ್ 10ನೇ ತಾರೀಕು ಹೇಳಿದ್ದು. ಅಲ್ಲಿ ಇವಾಗ ಏನಾಗಿದೆ, ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ, ಯಾವ ರಿಫೈನರೀಸ್ಗಳಿಂದ ಇದು ಸಪ್ಲೈ ಆಗುತ್ತೆ, ಯಾವ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಸಪ್ಲೈ ಆಗುತ್ತೆ, ಅವರು 1 ಸಿಲಿಂಡರ್ ಬುಕ್ ಮಾಡಿದ್ರೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡಕ್ಕೆ ಅವಕಾಶ ಕೊಡಬಾರದು. ಡೆಲಿವರಿಗೆ OTP ಹೋಗುತ್ತೆ, ಇನ್ನೊಂದು ಬುಕ್ ಮಾಡಬಾರ್ದು, ಯಾಕೆ OTP ಹೋಗಬಾರ್ದು, ಇನ್ನೊಂದು SMS ಹೋಗಬಾರ್ದು. ಆ ರೀತಿಯ ವ್ಯವಸ್ಥೆ ಯಾಕೆ ಮಾಡ್ಕೋಬಾರ್ದು ಕೇಂದ್ರ ಸರ್ಕಾರ? ಪೆಟ್ರೋಲಿಯಂ ಖಾತೆ ಸಚಿವರು ಯಾಕೆ ಇರ್ತಕ್ಕಂಥದ್ದು? ನೇರವಾಗಿ ಅದನ್ನು ಮಾಡ್ತಾ ಇಲ್ಲ. ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಕಡಿಮೆ ಆಗಿದೆ,
ಕೇಂದ್ರ ಸರ್ಕಾರದ ಹೊಣೆ ಸಪ್ಲೈ ಕಾಮನ್ ಪ್ರಶ್ನೆ ನಟರಾಜ್ ಗೌಡ್ರೆ, ನಿಮ್ಮ ಸರ್ಕಾರದ ಮೇಲೆ ಜನ ಭರವಸೆ ಇಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದ್ರು ಕೂಡ ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿ ಆಸೆ ಕಣ್ಣುಗಳಿಂದ ಜನ ನಿಮ್ಮನ್ನು ನೋಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ ಅಪ್ಪ. ಸಿಂಪಲ್. ಹೌದು, ಕೇಂದ್ರ ಸರ್ಕಾರ ನಮ್ಮನ್ನು ಬಾವಿಗೆ ತಡೆಬಿಟ್ಟಿದೆ ಅನ್ಕೊಳ್ಳೋಣ. ಎತ್ತಬೇಕಲ್ಲ ಯಾರಾದ್ರೂ ಕೈ ಹಿಡಿದು, ಎತ್ತಬೇಕಲ್ಲ ನಟರಾಜ್ ಗೌಡ್ರೆ ಯಾರಾದ್ರೂ ಕೈ ಹಿಡಿದು. ಓಟ್ ಹಾಕಿದೀವಲ್ಲ ನಾವು ರಾಜ್ಯದವ್ರು ನಿಮ್ಗೆ. ಹೌದೌದು, ಖಂಡಿತ. ಕೇಂದ್ರ ಸರ್ಕಾರ ಅದ್ರ ಮಾಡಬೇಕಾಗಿರುವಂತಹ ಕೆಲಸಗಳು ಎಲ್ಲಾನು ಮಾಡ್ತಾ ಇದೆ, ಕಮ್ಯುನಿಕೇಟ್ ಮಾಡ್ತಾ ಇದೆ, ಇಂಟರ್ ಮಿನಿಸ್ಟರಿಯಲ್ ಮೀಟಿಂಗ್ ದಿನ ನಡೀತಾ ಇದೆ. ರಾಜ್ಯ ಸರ್ಕಾರ ಏನ್ ಮಾಡಬೇಕಾಗಿದೆ ಅದು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ. ಅವ್ರು ಬೈ ಎಲೆಕ್ಷನ್ ಅಲ್ಲಿ ಬಿಸಿ ಇದ್ದಾರೆ. ನೀವು ಪ್ರಶ್ನೆ ಕೇಳಿದ್ದು ನಿಮಗೆ ಹೋರಾಟ ಮಾಡಿ ಕಮ್ಯುನಿಕೇಶನ್ ಮಾಡಿದ್ದೀವಿ, ಕಮ್ಯುನಿಕೇಶನ್ ಮಾಡ್ತಾ ಇದ್ದೀವಿ. ನಮಗೆ ಸಪ್ಲೈ ಮಾಡಿ ಅಶ್ವಿನ್ಜಿ ಸಮಯ ಹೆಚ್ಚಿಗೆ ಇಲ್ಲ. ನಟರಾಜ್ ಗೌಡ್ರೆ, ಸಿಂಪಲ್ ಪ್ರಶ್ನೆ, ಬಾವಿಗೆ ಬಿದ್ದಿರೋರ್ನ ಮೇಲೆತ್ತಕ್ಕೆ ರಾಜ್ಯ ಸರ್ಕಾರ ಯಾವ ಹಗ್ಗ ಬಿಟ್ಟಿದೆ? ಸಿಂಪಲ್. ಖಂಡಿತವಾಗಿ, ಯಾಕಂದ್ರೆ ಹಗ್ಗ ಕೂಡ ಕೆ ಸರ್ಕಾರದಲ್ಲಿದೆ, ಅದನ್ನ ಇಸ್ಕೊಂಬರೋಕೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಕೊಡ್ತಾ ಇಲ್ಲ, ಮೋಸ ಮಾಡ್ತಾ ಇದೆ ಸಮಯ ಇದಿಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ. ಬಾವಿಗೆ ತಳ್ಳೋದು ನಮ್ ಕೆಲಸ, ಮೇಲೆ ಬರ್ತಿರೋ ಅಲ್ಲೇ ಸಾಯ್ತಿರೋ ನಿಮ್ ಹಣೆ ಬರ ಅನ್ನೋ ಉತ್ತರ ಸರ್ಕಾರಗಳ ಕಡೆಯಿಂದ ಬರ್ತಿದೆ. ನಮ್ಮ ಹಣೆ ಬರ ಅನುಭವಿಸೋಣ. ಥ್ಯಾಂಕ್ ಯು. ಚರ್ಚೆಯಲ್ಲಿ ಭಾಗಿಯಾಗಿದೆ ಎಲ್ರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಹಾಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.